ಮೂಲಕ ದೇವರು ನಮ್ಮನ್ನು ನಡೆಸಿದ್ದಾನೆ. ಅಂತ ದೇವಾದಿ ದೇವರಿಗೆ ಎಲ್ಲ ಮಹಿಮೆಯನ್ನು, ಘನತೆಯನ್ನು, ಗೌರವವನ್ನು ಸಲ್ಲಿಸೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ವಂದನೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿದ್ದೇವೆ. ದೇವರಾತ್ಮನೇ, ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರಾತ್ಮನೇ ನೀವು ಮಾತನಾಡುವಾಗಪ್ಪ, ನೀವು ನನ್ನೊಟ್ಟಿಗಿದ್ದು ಮಾತನಾಡ್ರಿ. ನೀವು ಮಾತನಾಡುವಾಗ ನಾವೆಲ್ಲರೂ ಸ್ವಾಮಿ ಅಪ್ಪ, ನಾವೆಲ್ಲರೂ ನಿನ್ನ ವಾಕ್ಯ ಕೇಳುವ ಹಾಗೆ, ನಿನ್ನ ವಾಕ್ಯದಿಂದ ಆತ್ಮಿಕವಾಗಿ ನಾವು ಬಲ ಹೊಂದುವ ಹಾಗೆ ದೇವರೇ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಕೇಳಿ ತಮ್ಮ ಜೀವಿತ ಅಳವಡಿಸಿಕೊಂಡು ಸ್ವಾಮಿ ಮಾರ್ಪಾಟು ಹೊಂದಲಿಕ್ಕೆ ದೇವರೇ ನೀನು ತಾನೇ ಸಹಾಯ ಮಾಡಿ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೇನ್ ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಪ್ರಿಯ ನನ್ನ ಸಹೋದರ ಸಹೋದರರೇ, ಯೆಹೋವ ನಿಕ್ಕೆ ಅಂದರೆ ಶಿಕ್ಷಿಸುವ ದೇವರು. ನಾವು ಹೆಜ್ಕೇಲದಲ್ಲಿ 7ನೇ ಅಧ್ಯಾಯ ನೋಡುವಾಗ, ಹೆಜ್ಕೇಲ 7ನೇ ಅಧ್ಯಾಯ ಒಂದು ವಚನ, 7ನೇ ಅಧ್ಯಾಯ 9ನೇ ವಚನ ಒಂದು ಮಾತು ಹೇಳ್ತದೆ. ಹೆಜ್ಕೇಲ 7ನೇ ಅಧ್ಯಾಯ 9ನೇ ವಚನ ಅಲ್ಲಿ ಒಂದು ಮಾತು ಹೇಳುತ್ತೆ. ಏನಂದರೆ, ಇಲ್ಲಿ ನಾನು ಓದ್ತೀನಿ. ನಿನ್ನನ್ನು ಕಟಾಕ್ಷಿಸೆನು, ಉಳಿಸೆನು, ನಿನ್ನ ದುರ್ಮಾರ್ಗಗಳಿಗೆ ತಕ್ಕ ಗತಿಯನ್ನು ಕೊಡುವೆನು, ನಿನ್ನ ಅಸಹ್ಯ ಕಾರ್ಯಗಳು ನಿನ್ನ ಅನುಭವಕ್ಕೆ ಬರುವು, ಯೆಹೋವನಾದ ನಾನು ದಂಡಿಸುವೆನು ಎಂಬುದು ನಿನಗೆ ಗೊತ್ತೇ ಆಗುವುದು. ಅಂದರೆ ದೇವರು ಎಷ್ಟು ಪ್ರೀತಿಸುವಂತನೋ, ಎಷ್ಟು ಮನಮರುಗುವಂಥ ದೇವರು, ಅಷ್ಟೇ ಬಲವಾಗಿ ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿರೋ ಪ್ರತಿಯೊಬ್ಬರನ್ನ ಆತನು ಶಿಕ್ಷಿಸುವಂಥ ದೇವರಾಗಿದ್ದಾನೆ. ಯಾಕೆ ಶಿಕ್ಷಿಸ್ತಾನೆ ಅಂದರೆ, ದೇವರ ಮಾತು ನಾವು ಕೇಳದೆ ಹೋದರೆ, ದೇವರ ಆಜ್ಞೆಗೆ ಒಳಪಡದೆ ಹೋದರೆ ಆತನು ಯಾರನ್ನೂ ಬಿಡೋದಿಲ್ಲ. ಆತನು ಎಷ್ಟು ಮನಮರುಗುವಂಥ ದೇವರು, ಎಷ್ಟು ಪ್ರೀತಿಸುವಂಥ ದೇವರು, ಎಷ್ಟು ಕರುಣಾ ಸಂಪನ್ನನೋ ಅದೇ ರೀತಿಯಲ್ಲಿ ಆತನು ಶಿಕ್ಷಿಸುವ ಆತನು ಕೂಡ ಆಗಿದ್ದಾನೆ. ಯೆಹೋವ ನೀಕೆ ಅಂತ ದೇವರ ಹೆಸರು, ಅದು ಒಂದು ಹೆಸರು, ಅದು ಒಂದು ನಾಮಧೇಯ. ಯೆಹೋವ ನೀಕೆ ಅಂದರೆ ಶಿಕ್ಷಿಸುವ ದೇವರು. ಯೆಹೋವ ನಿಸ್ಸಿ ಅಂದರೆ ಜಯ ಕೊಡುವಂಥ ದೇವರು. ಹಾಗಾಗಿ ದೇವರು ನಾವು ಏನು ಮಾಡಿದ್ರು ನಮ್ಮನ್ನು ಪ್ರೀತಿಸ್ತಾನೆ, ನಮಗೆ ಕರುಣಿಸ್ತಾನೆ. ತನ್ನ ಏಕೈಕ ಮಗನನ್ನು ನಮಗೆ ಕೊಟ್ಟಿದ್ದಾನೆ. ಆ ಏಕೈಕ ಮಗನು ಯಾವಾಗಲೂ ನಮ್ಮ ಪ್ರೀತಿಸಿ ನಮ್ಮೆಲ್ಲ ಅಪರಾಧ ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ ಎಂಬುದಾಗಿ ನಾವೆಲ್ಲರೂ ತಿಳಿದುಕೊಂಡು ಅನೇಕ ಸಾರಿ ತಪ್ಪುವರಾಗಿದ್ದೀವಿ. ಅನೇಕ ಸಾರಿ ನಾವು ದಾರಿ ತಪ್ಪಿ ಹೋಗ್ತಾ ಇದ್ದೀವಿ ಪ್ರೇರೆ. ಆದ್ದರಿಂದ ಇಲ್ಲಿ ನಾವು ನೋಡುವಾಗ ಖಂಡಿತವಾಗಲೂ ದೇವರು ಎಷ್ಟು ಮನಮರುಗುವನೋ ಅಷ್ಟೇ ಖಂಡಿತವಾಗಿ ನಮ್ಮನ್ನು ಶಿಕ್ಷಿಸುವಂಥ ದೇವರು ಕೂಡ ಆಗಿದ್ದಾನೆ. ನೋಡ್ರಿ, ಯೋಬನ ಗ್ರಂಥದಲ್ಲಿ 34ನೇ ಅಧ್ಯಾಯ, ಯೋಬನ ಗ್ರಂಥ 34ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ಯೋಬನ ಗ್ರಂಥ 34ನೇ ಅಧ್ಯಾಯ 11ನೇ ವಚನ ಏನು ಹೇಳುತ್ತಂದ್ರೆ, ಆತನು ಮನುಷ್ಯನಿಗೆ ನೋಡ್ರಿ, ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು, ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸ ಮಾಡುವನು. ಹಲ್ಲೆಲೂಯಾ. ನೋಡ್ರಿ, ಆತನು ಮನುಷ್ಯನಿಗೆ ಆತ ಕೃತ್ಯದ ಫಲವನ್ನು ತೀರಿಸ, ಅಂದರೆ ನೀನು ಒಳ್ಳೆಯದು ಮಾಡಿದ್ರೆ ಆ ಒಳ್ಳೆಯ ಫಲ ನೀನು ಕೊಡ್ತಾನೆ. ನೀನು ದೇವರಿಗೆ ವಿರುದ್ಧವಾಗಿ ಕೆಟ್ಟದಾಗಿ ಜೀವಿಸಿದ್ರೆ ಅದಕ್ಕೆ ಪ್ರತಿಫಲ ನಿನಗೆ ಕೊಡ್ತಾನ. ಪ್ರತಿಯೊಬ್ಬನು ತನ್ನ ನಡತೆ ತಕ್ಕಂತೆ ಅನುಭವಿಸ ಮಾಡುವನು. ಅಂದರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನಾನು ಹೇಗೆ ನಡ್ಕೊಳ್ತೀನೋ ಅದು ಪ್ರತಿಫಲ ನನಗೆ ಕೊಡ್ತಾನೆ. ನೀನು ಯಾವ ರೀತಿ ನಡ್ಕೊಳ್ತೀಯೋ ಅದು ಪ್ರತಿಫಲ ನೀನು ಕೊಡ್ತಾನೆ. ಆದ್ದರಿಂದ ಪ್ರತಿಯೊಬ್ಬರ ನಡತೆಗೆ ತಕ್ಕಂತೆ ಆ ಒಂದು ಪ್ರತಿಫಲ ಅವನೇ ಅನುಭವಿಸುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ನಾನು ಸರಿಯಾದ ರೀತಿಯಲ್ಲಿ ನಡೆದರೆ ಸರಿಯಾದ ಆಶೀರ್ವಾದ ಸಿಗ್ತದೆ. ನಾನು ತಪ್ಪಾದ ಮಾರ್ಗದಲ್ಲಿ ಜೀವಿಸಿದರೆ ನನಗೆ ಖಂಡಿತ ಆತನು ಆ ತಪ್ಪಾದ ಮಾರ್ಗಕ್ಕೆ ಏನು ಶಿಕ್ಷೆ ಬೇಕೋ ಅದನ್ನು ಕೊಟ್ಟೇ ತಿರ್ತಾನೆ. ನೀನು ಏನೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ನೀನು ದೇವರು ಕೊಡುವಂಥ ಶಿಕ್ಷೆಗೆ ನೀನು ಒಳಗಾಗ್ತೀಯ. ಆ ಶಿಕ್ಷೆ ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ದೇವರಿಗೆ ವಿರುದ್ಧವಾಗಿ ನಡೆಯೋದು ಪಾಪ. ನಾನು ಇವತ್ತು 3 ಅಂಶಗಳನ್ನು ತೆಗೆದುಕೊಳ್ತೀನಿ. ಮೊದಲನೇದಾಗಿ ದೇವರಿಗೆ ವಿರುದ್ಧವಾಗಿ ನಡೆಯೋದು ಪಾಪ. ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಳ್ಳದೆ
ಆಜ್ಞೆಗಳನ್ನು ತಿರಸ್ಕರಿಸಿ ನಡೆಯೋದು ಪಾಪ. ಈ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದೇವರು ಆದಿಯಲ್ಲಿ ಆದಾಮನನ್ನ ಹವಳನ್ನ ಸೃಷ್ಟಿ ಮಾಡ್ತಾನೆ. ಮೊದಲು ಆದಾಮನ ಸೃಷ್ಟಿ ಮಾಡ್ತಾನೆ, ನಂತರ ಅವನ ಒಬ್ಬಂಟಿಗನಾಗಿರೋದು ದೇವರಿಗೆ ಇಷ್ಟವಿಲ್ಲ, ಮತ್ತು ಅವನ ಒಬ್ಬಂಟಿಗನಾಗಿರಾಗ ಎಲ್ಲೋ ಒಂದು ರೀತಿ ಕೊರಗಿರ್ತದೆ. ಹಾಗಾಗಿ ಆ ಆದಾಮನನ್ನೇ ನಿದ್ರೆ ಮಾಡಿಸಿ ಅವನ ದೇಹದಲ್ಲೇ ಮಾಂಸವನ್ನು ತೆಗೆದುಕೊಂಡು ಅವನ ಪಕ್ಕೆಯಲ್ಲಿ ಬಲಿ ಎಲುಬು ತಗೊಂಡು ಸ್ತ್ರೀಯಾಗಿ ಮಾಡಿ ಆತನೊಟ್ಟಿಗೆ ತಂದು ಇಡ್ತಾನೆ. ಇಡುವಾಗ ಆತನು ಆದಾಮನು ಒಬ್ಬನಿಗೆ ಹೇಳಿರ್ತಾನೆ. ನೋಡ್ರಿ ಎಲ್ಲಿ ಅಂದ್ರೆ 2ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ ಹೇಳುತ್ತಂದ್ರೆ, ಒಳ್ಳೆಯದರ ಕೆಟ್ಟದರ ಹರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗು ಎಂದು ವಿಧಿಸಿದನು. ಅಂದ್ರೆ ಈ ಮಾತು ಆದಾಮನಿಗೆ ದೇವರು ಹೇಳಿರ್ತಾನೆ. ಆ ಮಾತು ಆದಾಮನು ಕೂಡ ತನ್ನ ಹೆಂಡತಿಗೆ ಹೇಳಿರ್ತಾಳೆ. ಕಾರಣ ನಾವು ನೋಡ್ತೀವಿ, ಎಲ್ಲಿ ನೋಡ್ತೀವಿ ಅಂದ್ರೆ ಆ ವಚನ ನಾವು ಎಲ್ಲಿ ಹೇಳ್ತದೆ ಅಂದ್ರೆ 3ನೇ ವಚನ, ಆದಿಕಾಂಡ 3ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆದರೆ ತೋಟದ ಮಧ್ಯದಲ್ಲಿರೋ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು, ತಿಂದರೆ ಸಾವಿರ ಎಂದು ದೇವರು ಹೇಳಿದ್ದಾನೆ ಅಂದಳು. ಅಂದ್ರೆ ಆದಾಮನಿಗೆ ಒಬ್ಬನಿಗೆ ಹೇಳಿರ್ತಾಳೆ, ಆದಾಮನು ಅವಳಿಗೆ ಹೇಳಿರ್ತಾಳೆ. ಅಂದ್ರೆ ಅವರಿಬ್ಬರಲ್ಲಿ ಯಾವ ಮುಚ್ಚುಮರೆ ಇರಲ್ಲ. ಹಣ್ಣು ತಿನ್ನಬಾರ್ದು, ತಿಂದ್ರೆ ಸತ್ತೋಗ್ತೀವಿ ಅಂತ ದೇವರು ಹೇಳಿದ್ದಾನೆ, ನಾವು ತಿನ್ನಬಾರ್ದು ಅಂತ ಅವಳಿಗೂ ಕೂಡ ಏನು ಆದಾಮನು ಹೇಳಿರ್ತಾನೆ. ಅಂತ ಸಂದರ್ಭದಲ್ಲಿ ಸೈತಾನನ್ ಏನ್ ಮಾಡ್ತಾನಂದ್ರೆ, ಸರ್ಪದ ರೂಪದಲ್ಲಿ ಬಂದು ಏನ್ ಮಾಡ್ತಾನಂದ್ರೆ ಅವಳನ್ನು ವಂಚಿಸಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಸೈತಾನನ್ಗೆ ಶರೀರ ಇಲ್ಲ, ಅವನು ಆತ್ಮ, ಅವನು ಪರಲೋಕದಲ್ಲಿದ್ದಂಥವನು, ದೇವರ ಆರಾಧಕನಾಗಿರ್ತಾನೆ, ದೇವರಲ್ಲಿ 2ನೇ ಸ್ಥಾನ ಪಡೆದಂತ ಒಂದು ಆರಾಧಕನಾಗಿರ್ತಾನೆ. ಅವನು ನಾನೇ ದೇವರಾಗಬೇಕು ಅಂತ ಅವನ ಮನಸ್ಸಲ್ಲಿ ಊಹೆ ಮಾಡಿದ ನಿಮಿತ್ತ, ಅನೇಕ ದೂತರನ್ನ ಅವನ ಕಣ್ಣಿಗೆ ಸೆಳೆದುಕೊಂಡ ನಿಮಿತ್ತ ಅವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಂದ್ರ ಆ ಪರಲೋಕದಿಂದ ಭೂಲೋಕ ತಳ್ಳಿ ಬೀಳ್ತಾನೆ. ಹಾಗಾಗಿ ಭೂಲೋಕದಲ್ಲಿ ಅವನ ಆತ್ಮನಾಗಿರ್ತಾನೆ, ಆದರೆ ಅವನು ಮನುಷ್ಯನಾಗಿರಲ್ಲ, ಅವನ ದೇಹ ಇರೋದಿಲ್ಲ. ಹಾಗಾಗಿ ಎಲ್ಲೆಲ್ಲೂ ಪ್ರಯತ್ನ ಮಾಡ್ತಾನೆ. ಎಲ್ಲಿ ಪ್ರಯತ್ನ ಮಾಡಿದ್ರು ಯಾವ ಒಂದು ಶರೀರ ಅವನಿಗೆ ಸಿಗೋದಿಲ್ಲ, ಯಾವುದೇ ಒಂದು ಶರೀರ ಅವನಿಗೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಸರ್ಪದ ಹತ್ರ ಬಂದು ಸರ್ಪವನ್ನ ಬೇಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನಾನು ಸ್ವಲ್ಪ ಸಮಯ ನಿನ್ನಲ್ಲಿ ಇರೋದಕ್ಕೆ ನನಗೆ ಅವಕಾಶ ಕೊಡು, ನಿನ್ನಲ್ಲಿ ಬರೋದಕ್ಕಾಗಿ ನನಗೆ ಅವಕಾಶ ಕೊಡು ಅಂತ ಹೇಳುವಾಗ ಆ ಸರ್ಪ ಮೊದಲೇ ಕುಯುಕ್ತಿ ಉಳ್ಳದ್ದು. ಆ ಸರ್ಪ ಏನ್ ಹೇಳ್ತಾರೆ, ನಾನು ನಿನ್ಗೆ ಅವಕಾಶ ಕೊಟ್ರೆ ನನಗೇನು ಲಾಭ ಅಂದ್ರೆ ಆ ಸರ್ಪಕ್ಕೆ ಆ ಸೈತಾನ್ ಹೇಳ್ತಾನೆ, ನೀನು ನಿನ್ನ ಶರೀರದಲ್ಲಿ ನನಗೆ ಸ್ಥಳ ಕೊಟ್ರೆ, ಅವಕಾಶ ಕೊಟ್ರೆ, ನೀನು ಈ ಭೂಲೋಕದಲ್ಲಿ ಒಂದು ದೊಡ್ಡ ದೇವರಾಗಿ ನಾನು ನೀನು ಮಾಡ್ತೀನಿ, ಯಾವಾಗಲೂ ನಿನ್ನ ಪೂಜೆ ಮಾಡ್ತಾರೆ, ಆ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತೇಳಿ ಸರ್ಪಕ್ಕೆ ಅಭಯವಚನ ಕೊಡ್ತಾನೆ. ಅದೇ ರೀತಿಯಲ್ಲಿ ಸರ್ಪ ಆ ಸೈತಾನ್ಗೆ ಅವಕಾಶ ಕೊಡ್ತದೆ. ಅದು ದೇವರ ಮೊದಲನೇ ಸೃಷ್ಟಿ, ಆದಾಮ ಹವಳು. ಹಾಗಾಗಿ ಮೊದಲನೇ ಸೃಷ್ಟಿಯನ್ನೇ ಹಾಳು ಮಾಡಬೇಕು ಅಂತೇಳಿ ಸೈತಾನ ಹುನ್ನಾರ ಮಾಡಿ ಆ ಒಂದು ಸರ್ಪಕ್ಕೆ ಒಂದು ಅವಕಾಶ ತಗೊಂಡು ಆ ಸರ್ಪವಂಗೆ ದೇವರಾಗ್ತಿ ಅಂತ ಹೇಳಿ ಒಂದು ಅಭಯವಚನ ಕೊಡ್ತಾನೆ. ಅದಕ್ಕಾಗಿ ಭೂಲೋಕವೆಲ್ಲ ಅನೇಕರು ಈ ನಾಗಿನಿ ಈ ರೀತಿ ಅನೇಕ ವಿಷಯಗಳು ಇಟ್ಕೊಂಡು ಅವನ ಪೂಜೆ ಮಾಡೋದು ಅಂತ. ಹಾಗೆ ಅವನೇನ್ ಮಾಡ್ತಾನೆ, ಅವಳ ಹತ್ರ ಬಂದು ಏನ್ ಮಾಡ್ತಾನಂದ್ರೆ, ಏನವ್ವ ನೀ ಯಾವ ಮರದ ಹಣ್ಣು ತಿನ್ನಬಾರ್ದು ಅಂತ ಹೇಳಿದ್ದಾನೆ, ಇಂಥ ಮರ ಹಣ್ಣು ತಿನ್ನಬಾರ್ದು ಅಂದ್ರೆ ತಿಂದಿರ ನೀವು ಸತ್ತೋಗ್ತೀರ ಅಂತ ಹೇಳಿದಾನೆ. ಏನು ನೀವು ಸಾಯಲ್ಲವ್ವ, ಯಾವುದೇ ರೀತಿಯಲ್ಲಿ ನೀವು ಸಾಯಲ್ಲವ್ವ, ನೀವು ಹಣ್ಣೇನ ತಿಂದ್ಬಿಟ್ರೆ ನೀವು ದೇವರಂತ್ರ ಆಗ್ಬಿಡ್ತೀರಿ. ಹಾಗಾಗಿ ದೇವರು ಸ್ವಾರ್ಥಿ, ನೀವು ಎಲ್ಲಿ ಹಣ್ಣು ತಿಂದು ನೀವು ದೇವರಂತ ಆಗ್ಬಿಡ್ತೀರ ಅಂತೇಳಿ ದೇವರ ಹಣ್ಣು ನೀವು ತಿನ್ನಬಾರ್ದು ಅಂತ ಹೇಳಿದಾನೆ ಅಂತ ಹೇಳುವಾಗ, ಹೌದಾ ಅಂತೇಳಿ ಆಕೆ ಏನ್ ಮಾಡ್ತಾಳೆ ಅಂದ್ರೆ, ಅಲ್ಲಿ ನಾವು ನೋಡ್ತೀವಿ ಆ 5ನೇ ವಚನದಲ್ಲಿ ನೋಡುತ್ತೀವಿ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳ ತೆರೆವು, ನೀವು ದೇವರಂತೆ ಹಾಗೆ ಒಳ್ಳೆಯದರ ಕೆಟ್ಟದ ಭೇದವನ್ನು ಅರ್ಥವರಾಗಿರುವಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನವಾದ ಅಪಶ್ಯದಾಗಿ ಎಂದು
ಇದೆ ಎಂದು ತಿಳಿದು ಅದನ್ನು ತೆಗೆದು ಕೊಂಡು ತಿಂದಳು. ಆ ಸೈತಾನನ ವಂಚನೆಗೆ ನೋಡ್ರಿ, ಆ ಹಣ್ಣು 3 ವಿಧದಲ್ಲಿ ವರ್ಣಿಸಲ್ಪಟ್ಟಿದೆ. ತಿನ್ನುವುದಕ್ಕೆ ಉತ್ತಮವಾಗಿಯೂ, ಎಷ್ಟೋ ಹಣ್ಣುಗಳಿದೆ, ಎಷ್ಟೋ ಉತ್ತಮವಾಗಿದೆ, ಆದರೆ ಆ ಎಲ್ಲಗಳಿಗಿಂತ ಹಣ್ಣು ಇದು ಉತ್ತಮವಾಗಿದೆ, ಇದು ಸಿಹಿಯಾಗಿರ್ತದೆ, ಮತ್ತು ನೋಡುವುದಕ್ಕೂ ರಮ್ಯವಾಗಿಯೂ. ದೇವರು ಸೃಷ್ಟಿ ಮಾಡಿರುವ ಒಂದೊಂದು ಹಣ್ಣು ಒಂದೊಂದು ಆಕಾರ ಇದೆ. ದೇವರು ಸೃಷ್ಟಿ ಮಾಡುವ ಒಂದೊಂದು ಹಣ್ಣು ಒಂದೊಂದು ಆಕಾರದಲ್ಲಿದೆ, ಒಂದೊಂದು ರೂಪದಲ್ಲಿದೆ. ಹಾಗೆ ಈ ಒಳ್ಳೆಯದ ಕೆಟ್ಟದ ಅರ್ಹ ನುಡಿಸುವ ಹಣ್ಣು ಇನ್ನೂ ನೋಡಕ್ಕೆ ರಮ್ಯವಾಗಿದೆಯಂತೆ, ಅಂದವಾಗಿದೆಯಂತೆ, ಚಂದವಾಗಿದೆಯಂತೆ, ಮತ್ತು ಜ್ಞಾನೋದಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆಯಂತೆ. ಅಂದ್ರೆ ಹಣ್ಣು ತಿಂದ್ರೆ ಇಲ್ಲಿಲ್ಲದ ಜ್ಞಾನ ಬರ್ತದೆ. ಎಲ್ಲಿಲ್ಲದ ಜ್ಞಾನ ಬರ್ತದೆ ಅಂದ್ರೆ ದೇವರಿಗಿರುವಾದ ಜ್ಞಾನ ಅಲ್ಲಿ ಬರುತ್ತೆ, ಪಾಪದ ಜ್ಞಾನ ಅಲ್ಲಿ ಬರುತ್ತೆ. ಅದು ಅವಳು ಹತ್ತುಕೊಳ್ಳಿಲ್ಲ. ಅದು ತಿಂದ್ರೆ ನಾನು ದೇವರಾಗ್ಬಿಡ್ತೀನಿ ಅಂತ ಏನ್ ಮಾಡ್ತಾಳೆ, ತಗೊಂಡು ತಿಂದ್ಬಿಡ್ತಾಳೆ. ಮತ್ತು ತಾನು ತಿನ್ನದಲ್ಲದೆ ತನ್ನ ಜೊತೆಯಲ್ಲಿರೋದು ಕೊಟ್ಟಂತ ಗಂಡನಿಗೂ ಕೊಡ್ತಾಳೆ. ಅವರಿಬ್ಬರು ಅಲ್ಲಿ ತಿಂದ್ಬಿಡ್ತಾರೆ. ಅವರಿಬ್ಬರು ಅಲ್ಲಿ ತಿಂದ ಮೇಲೆ ಏನಾಗುತ್ತಂದ್ರೆ, ಅವರು ಅಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರೆ ನಿಮಿತ್ತ ಒಂದು ಸಾರಿ ಸಾಯಂಕಾಲ ದೇವರು ಅವ್ರನ್ನ ಮಾತಾಡಿಸ್ಲಿಕ್ಕೆ ಬರ್ತಾನೆ. ಯಾಕಂದ್ರೆ ಪ್ರತಿದಿನ ಬಂದು ಅವರೊಟ್ಟಿಗೆ ಮಾತನಾಡಿಸಿ ಅವರೊಟ್ಟಿಗೆ ಸ್ವಲ್ಪ ಸಮಯ ಕಳೆದು, ಸೃಷ್ಟಿಯ ಪ್ರಥಮ ಪುರುಷ ಸ್ತ್ರೀ ಅವರೊಟ್ಟಿಗೆ ಪ್ರತಿದಿನ ಬಂದು ಅವರೊಟ್ಟಿಗೆ ಸಮಯ ಕಳೆದು ಹೋಗ್ತಾ ಇದ್ದ. ಅದೇ ರೀತಿಯಲ್ಲಿ ದೇವರು ಬರುವಾಗ ಆ ಸಪ್ಪಳವನ್ನು ಕೇಳಿ, ಅಂದ್ರೆ ಆ ಶಬ್ದ, ಆ ಶಬ್ದವನ್ನು ಕೇಳಿ ಏನ್ ಮಾಡ್ತಾರಂದ್ರೆ, ಇವರು ಮರದ ಮರೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಆ ಎಲೆಗಳು ಉಟ್ಕೊಂಡಿರ್ತಾರೆ. ಹಣ್ಣು ತಿಂದ ತಕ್ಷಣ ಲೋಕದ ಜ್ಞಾನ ಬಂದ್ಬಿಡ್ತದೆ, ಶಾರೀರಿಕವಾದ ಜ್ಞಾನ ಬಂದ್ಬಿಡ್ತದೆ. ಅವಾಗ ನೋಡ್ತಾರೆ, ನಾವು ಬೆತ್ತಲೆ ಆಗಿದ್ವಿ, ನಮ್ಮ ಅಂಗಾಂಗಗಳಿಗೆ ಕಾಣಿಸ್ತಾ ಇದೆ, ಈ ಅಂಗಾಂಗಗಳು ಕಾಣಿಸಬಾರ್ದಲ್ಲ, ಇದು ಮರೆ ಮಾಡ್ಕೊಳ್ಳಂತ ಹೇಳಿ ಆ ಎಲೆಗಳನ್ನು ಹೊಲಿದ್ಕೊಂಡು ಅವ್ರು ಸುತ್ತಕೊಂಡು ಆ ದೇವರಿಗೆ ಕಾಣಿಸಬಾರ್ದು ಅಂತೇಳಿ ತನ್ನ ದೇಹಗಳನ್ನು ಮತ್ತೊಬ್ಬ ಪುರುಷನ ನೋಡಬಾರ್ದಂತೇಳಿ ಮರೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಆಗ ದೇವರು ಬಂದು ಅವನು ಕೇಳುವಾಗ ಒಬ್ಬರ ಮೇಲೊಬ್ಬರು ಚಾಡಿ ಹೇಳ್ಕೊಳ್ತಾರೆ. ಆದಾಮನ್ ಕೇಳುವಾಗ, ನೀನು ನನ್ನ ಜೊತೆಯಲ್ಲಿ ಕೊಟ್ಟಂತ ಆ ಸ್ತ್ರೀ ನನಗೆ ಕೊಟ್ಲು, ಹಣ್ಣು ನಾನು ತಿಂದ್ಬಿಟ್ಟೆ. ಆ ಸ್ತ್ರೀಯನ್ನು ಕೇಳುವಾಗ, ಆ ಸರ್ಪ ನಾನು ವಂಚಿಸು ಅಂತ ಹೇಳು. ಆ ಸರ್ಪನ ಅವಾಗ 3ಕ್ಕೂ ದೇವ್ರ ಶಾಪ ಕೊಡ್ತಾನೆ. ಆ ಶಾಪ ಕೊಟ್ಟಾದ ನಂತರ ಏನ್ ಮಾಡ್ತಾನೆ, ಈ ಮನುಷ್ಯರು ಇಲ್ಲಬಾರ್ದು, ಇಲ್ಲಿ ಇನ್ನು ಅವರು ಈ ಏದೇನ್ ತೋಟನ ಕೆಡಿಸಿಬಿಡ್ತಾರೆ, ಇದನ್ನ ಶುದ್ಧವಾಗಿರುವಂತ ತೋಟನ ಕೆಡಿಸಿಬಿಡ್ತಾರೆ ಅಂತೇಳಿ ಏನ್ ಮಾಡ್ತಾನಂದ್ರೆ, ಆ ಏದೇನ್ ತೋಟದಿಂದ ಹೊರಗಾಗ್ಬಿಡ್ತಾನೆ. ನೋಡ್ರಿ 23ನೇ ವಚನ, 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡೋದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಪ್ರಿಯ ನನ್ನ ಸಹೋದರ ಸಹೋದರಿ, ಅದುವರೆಗೂ ಅವ್ರು ಎಷ್ಟು ವರ್ಷ ಜೀವಿಸಿದಾರಂತ ಗೊತ್ತಿಲ್ಲ. ಅಷ್ಟು ವರ್ಷಗಳು ಏನೇನು ತೋಟದಲ್ಲಿ ಯಾವ ಒಂದು ಕಷ್ಟ ಪಡದೆ, ಬೆವರು ಸುರಿಸದೆ, ಶ್ರಮೆ ಪಡದೆ ಅವ್ರೇನ್ ಮಾಡ್ತಾ ಇದ್ರು. ಪ್ರಿಯ ನನ್ನ ಸಹೋದರರೇ, ಆ ಏದೇನ್ ತೋಟದಲ್ಲಿ ದೇವರು ಸೃಷ್ಟಿ ಮಾಡಿದ ಎಲ್ಲ ಸೃಷ್ಟಿಯಲ್ಲಿ ಬೇಕಾದ ಹಣ್ಣು ಹಂಪುಗಳು, ಗೆಡ್ಡೆ ಗೆಣಸುಗಳು ತಿಂದ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ರು. ಯಾವಾಗ ಸೈತಾನನಿಗೆ ಒಳಬಿದ್ದು ಅವನ ಮಾತು ಕೇಳಿದ್ರು, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು, ದೇವರ ಆಜ್ಞೆ ಮೀರಿದ್ರು, ಅವಾಗ ಆ ಏದೇನ್ ತೋಟದಿಂದ ಅವರನ್ನು ಹೊರಗೆ ದಬ್ಬಲ್ಪಟ್ರು. ಆಮೇಲೆ ಅವರು ಹೊರಗೆ ಬಂದು ನಾನಾ ರೀತಿ ಯಾತನೆ ಪಡಬೇಕಾಗ್ತದೆ, ಮತ್ತು ಅವರು ಶಾರೀರಿಕವಾಗಿ ಸಾಯ್ಬೇಕಾಗುತ್ತೆ, ಆತ್ಮಿಕವಾಗಿ ಸಾಯ್ಬೇಕಾಗುತ್ತೆ, ಶಾರೀರಿಕವಾಗಿ ಸಾಯ್ಬೇಕಾಗುತ್ತೆ. ಕಾರಣ ಆ ದೇವರ ಮಾತನ್ನ ಅವ್ರು ಕೇಳಲಿಲ್ಲ. ದೇವರ ಆಜ್ಞೆಯನ್ನ ಅವ್ರು ಮೀರಿ ಪಾಪ ಮಾಡಿದ್ದರಿಂದ ಆದಾಮ ಅವಳನ್ನೇ, ಪ್ರಥಮ ಪುರುಷ ಪ್ರಥಮ ಸ್ತ್ರೀಯನ್ನೇ ಏದೇನ್ ತೋಟದಿಂದ ಹೊರಗಾಗ್ಬಿಟ್ಟ. ಆಗ ಪ್ರಿಯ ನನ್ನ ಸಹೋದರರೇ, ಆದಾಮ ಅವಳನ್ನೇ ಹೊರಗ ಹಾಕಿದ ದೇವರು ನಿನ್ನನ್ನು ಹೊರಗ ಹಾಕದೇ ಇರ್ತಾನ? ಪ್ರಿಯ ನನ್ನ ಸಹೋದರ, ನಿನ್ನನ್ನು ಹೊರಗೆ ತಳ್ಳದೇ ಇರ್ತಾನ? ಊಹೆ ಮಾಡು. ದೇವರು ಎಷ್ಟು ಪ್ರೀತಿಸುವಂತವನು, ಎಷ್ಟು ಆಧರಿಸುವಂತವನು, ಅಷ್ಟೇ ಖಡಾಖಂಡಿತವಾಗಿ ಆತನ ಆಜ್ಞೆ ಮೀರಿ ಆತನ ವಿರುದ್ಧವಾಗಿ ಪಾಪ ಅನ್ನೋದಾದ್ರೆ, ಆತನು ಆದಾಮ ಅವಳನ್ನೇ ಹೊರಗಾಕಿದ ದೇವರು ನಿನ್ನನ್ನು ಹೊರಗಾಕ್ತಾನೆ. ನಿನ್ನನ್ನು ಆ ಒಂದು ದೇವರ ರಾಜ್ಯಕ್ಕೆ ಸೇರದ ಹಾಗೆ ನಿತ್ಯ ನರಕದಲ್ಲೇ ಹಾಕ್ಲಿಕ್ಕೆ ಆತನು
ಹಿಂದೆ ತೆಗೆಯೋದಿಲ್ಲ. ಆದ್ದರಿಂದ ಈ ಆದಾಮ ಅವಳ ಒಂದು ಜೀವಿತವನ್ನು ಎಚ್ಚರವಾಗಿ ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ರಿ. ಎರಡನೇದಾಗಿ ನಾವು ನೋಡುತ್ತೇವೆ, ಎರಡನೇದಾಗಿ ಆರೋನ ಮತ್ತು ಮೋಶೆ ದೇವರ ವಿರುದ್ಧವಾಗಿ ತಪ್ಪು ಮಾಡ್ತಾರೆ. ದೇವರ ವಿರುದ್ಧವಾಗಿ ತಪ್ಪು ಮಾಡೋದ್ರಿಂದ ಆರೋನ ಆ ಮೋಶೆಯನ್ನು ಕೂಡ ಏನ್ ಮಾಡ್ತಾನೆ, ದೇವರು ಆ ಕಾನಾನ್ ದೇಶಕ್ಕೆ ಸೇರೋ ಕೊಡೋದಿಲ್ಲ. ದೇವರು ಅವ್ರಿಗೆ ಒಂದು ಆಜ್ಞೆ ಮಾಡಿರ್ತಾನೆ. ಕಟ್ಟಾಯ್ತು, ಒಂದು ನಿಮಿಷ, ಸಾರಿ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಆರೋನ ಮೋಶೆ ದೇವರ ವಿರುದ್ಧವಾಗಿ ತಪ್ಪು ಮಾಡಿದ್ರಿಂದ ದೇವರು ಅವ್ರನ್ನು ಕೂಡ ಶಿಕ್ಷಿಸದೆ ಬಿಡೋದಿಲ್ಲ. ಈ ಆರೋನ ಮೋಶೆ ಅವರು ಒಂದೇ ತಂದೆ ತಾಯಿ ಮಕ್ಕಳು. ಮಿರಿಯಾಮಳು, ಮೋಶೆ ಕೊನೆಯವನು. ಆರೋನ, ಮಿರಿಯಾಮಳು ಮತ್ತು ಮೋಶೆ ಒಂದೇ ತಂದೆ ತಾಯಿ ಮಕ್ಕಳು. ಈ ಮೋಶೆನ ದೇವರು ಆರಿಸ್ಕೊಳ್ತಾನೆ. ಯಾಕೆಂದ್ರೆ ಈ ಐಗುಪ್ತ ದೇಶ, ಯಾಕೋಬನ ಮುಖಾಂತರ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಅತಿಯಾದ ಜನಸಂಖ್ಯೆ ಆಗಿ ಮತ್ತು ಅಲ್ಲಿ ಐಗುಪ್ತ ದೇಶದವರು ಇವ್ರನ್ನ ಬಿಟ್ಟಿ ಕೆಲಸಗಳು ಮಾಡಿಕೊಂಡು ನಾನಾ ರೀತಿ ಹಿಂಸೆ ಕೊಡುವಂತ ಸಂದರ್ಭದಲ್ಲಿ ಅವರ ದೇವರಿಗೆ ಮೊರೆ ಇಡ್ತಾರೆ. ದೇವರೇ, ಈ ಒಂದು ಶ್ರಮೆಯಿಂದ, ಈ ಒಂದು ಕಷ್ಟದಿಂದ ನಮ್ಮನ್ನು ಬಿಡಿಸುವವರು ಯಾರು ಇಲ್ವಾ? ನೀನ್ ದೇವರಲ್ವಾ, ನಮ್ಮನ್ನು ಬಿಡಿಸು ಅಂತೇಳಿ ಆ ದೇವರ ಹತ್ರ ಮೊರೆ ಇಡುವಾಗ ದೇವರು ಅವರನ್ನ ಪ್ರಾರ್ಥನೆ ಕೇಳಿ ಮೋಶೆನ ಆರಿಸ್ಕೊಳ್ತಾನೆ. ಮೋಶೆ ನಾನು ತೊದಲು ಬಾಯಿ, ನನಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಕಾರಣ ಮೋಶೆ 40 ವರ್ಷ ಐಗುಪ್ತ ದೇಶದಲ್ಲಿ ಹುಟ್ಟಿ ಬೆಳೆದು ಬಂದಂಥವನು. 40 ವರ್ಷ ಒಂದು ಐಗುಪ್ತ ದೇಶದಲ್ಲಿ ಇದ್ದಂಥವನು, ಅಲ್ಲಿ ರಾಜನ ಒಂದು ಮನೆತನದಲ್ಲಿ ಬೆಳೆದು ಬಂದಂಥವನು. ಆದರೆ ಕಾಲಕ್ರಮೇಣ ಕಾರಣಾಂತರಗಳಿಂದ ಅವರು ಆಚೆ ಬರ್ತಾನೆ. 40 ವರ್ಷ ಅವನು ಕುರಿ ಮೇಯಿಸ್ತಾ ಇರ್ತಾನೆ. ಆ ಕುರಿ ಮೇಯಿಸುವಂತ ಸಂದರ್ಭದಲ್ಲಿ ಮೋಶೆಯನ್ನ ದೇವರು ಆರಿಸಿಕೊಂಡು ಐಗುಪ್ತ ದೇಶ ಜನರನ್ನ ಬಿಡಿಸುವುದಕ್ಕಾಗಿ ಆತನೇನ್ ಮಾಡ್ತಾನೆ, ಆ ಮೋಶೆನ ಆರಿಸ್ಕೊಳ್ತಾನೆ. ಆ ಮೋಶೆನ ಆರಿಸ್ಕೊಳ್ಳುವಾಗ ನಾನು ಅವನಿಗೆ ಸ್ವಲ್ಪ ನೆತ್ತಿ ಅಂದ್ರೆ ತೊದಲು ಮಾತನಾಡುವಂತ ವ್ಯಕ್ತಿ, ಅವನಿಗೆ ಸೀದಾ ಮಾತನಾಡುವಂತ ಒಂದು ನಾಲ್ಗೆ ಸ್ವಲ್ಪ ಮಂದ ಆಗಿರ್ತದೆ. ತೊದಲು ಮಾತಾಡೋದ್ರಿಂದ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ನನಗೆ ನಾಲ್ಗೆ ಸರಿ ಇಲ್ಲ, ನನಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ಸರಿ, ನಿನ್ಗೆ ಸಹಾಯಕನಾಗಿ ನಿನ್ನ ಅಣ್ಣನಾದ ಆರೋನನ್ನು ನಾನು ನೇಮಿಸ್ಕೊಳ್ತೀನಿ. ನೀನು ಏನ್ ಹೇಳ್ತೀಯೋ ಅದು ಆರೋನನು ಐಗುಪ್ತ ದೇಶದ ಪ್ರಜೆಗಳಿಗೆ ಹೇಳ್ತಾನೆ. ಅವರು ಮುಂದಾಳವತ್ತದಲ್ಲಿ ನಿನ್ನ ಅಣ್ಣನನ್ನ ನೀನು ಆರಿಸ್ಕೊಂಡು ನೀವಿಬ್ರು ಸೇರಿ ಆ ಐಗುಪ್ತ ದೇಶದಿಂದ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳುವಾಗ, ಸರಿ, ಹೇಗೋ ಒಪ್ಪಿಸಿ ದೇವರು ಆ ಮೋಶೆಯನ್ನ ಆರೋನನ್ನು ನೇಮಿಸಿ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ 10 ಮಹಾದ್ಭುತಗಳನ್ನು ಮಾಡಿ ಏನು ಇಸ್ರಾಯೇಲನ್ನು ಐಗುಪ್ತ ದೇಶದಿಂದ ಹೊರಗೆ ಕರ್ಕೊಂಡು ಬರ್ತಾನೆ. ಹೊರಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಪ್ರಿಯರೇ, ಅಲ್ಲಿ ಆ ಅರಣ್ಯದಲ್ಲಿ ಬಂದ್ಬಿಡ್ತಾರೆ. ಸುಮಾರು 40 ದಿವಸಗಳು ನಡೆಯುವಂತ ಒಂದು ಪ್ರದೇಶನ ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ, ದೇವರಿಗೆ ವಿರುದ್ಧವಾಗಿ ಕಾರ್ಯಗಳು ನಡೆಸಿದ್ದರಿಂದ 40 ವರ್ಷ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ಆ ಅರಣ್ಯದಲ್ಲಿ 40 ವರ್ಷ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅರಣ್ಯದಲ್ಲಿ ಯಾವುದೇ ಒಂದು ತೋಟಗಳಿರೋದಿಲ್ಲ, ಯಾವುದೇ ಒಂದು ನೀರಿನ ವ್ಯವಸ್ಥೆ ಇರಲ್ಲ, ಯಾವುದೇ ಒಂದು ಆಹಾರ ಇರೋದಿಲ್ಲ. ಆದರೂ ದೇವರು ಅವರಿಗೆ ಎಲ್ಲವನ್ನು ಒದಗಿಸಿಕೊಡುತ್ತಾ, ದೇವದೂತರು ತಿನ್ನುವಂತ ಮನ್ನವನ್ನು ಕೊಡ್ತಾನೆ, ಆ ನೀರು ಕೊಡ್ತಾನೆ, ಎಲ್ಲ ಕೊಡುವಂತ ಸಂದರ್ಭ ಸ್ವಲ್ಪ ತಡ ಆಗ್ತದೆ. ಅಂದ್ರೆ ಒಂದು ಕಡೆ ಬರ್ತಾರೆ, ಅಲ್ಲಿ ನೀರು ಸಿಗೋದಿಲ್ಲ. ಆ ನೀರು ಸಿಗೋದಕ್ಕೆ ಅವರು ಮೋಶೆ ಮೇಲೆ ಗುಣಗುಡ್ತಾರೆ. ಮೋಶೆ ಮೇಲೆ ಗುಣಗುಟ್ಟುವಾಗ ದೇವರು ಏನ್ ಮಾಡ್ತಾನೆ ಅಂದ್ರೆ, ನೋಡ್ರಿ, ಅಲ್ಲಿ ನೀರು ಕೊಡ್ತಾನೆ. ನಾವು ನೋಡ್ತೀವಿ ವಿಮೋಚನ ಕಾಂಡ 32ನೇ ಅಧ್ಯಾಯ, ವಿಮೋಚನ ಕಾಂಡ 32ನೇ ಅಧ್ಯಾಯದಲ್ಲಿ 4ನೇ ವಚನ ನಾವು ನೋಡುವಾಗ, 32:4ನೇ ವಚನದಲ್ಲಿ ಮೊದಲು ಆರೋನ ಬಗ್ಗೆ ನಾವು ತಿಳಿದುಕೊಳ್ಳೋಣ.
ಆರೋನನ ಬಗ್ಗೆ ನಾವು ನೋಡುವಾಗ ಈ ಈ ದೇವರು ಮೋಶೆನ ಕೆಲವು ನಿಬಂಧನೆಗಳು ಬರೆಸೋದಕ್ಕಾಗಿ ಇಸ್ರಾಯೇಲ್ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಅವ್ರಿಗೊಂದು ದಶಾಜ್ಞೆ ಕೊಡುವುದಕ್ಕಾಗಿ ಮೋಶೆನ ಬೆಟ್ಟದ ಮೇಲೆ ದೇವರು ಕರ್ಸ್ಕೊಂಡಿರ್ತಾನೆ. ಅವನು 40 ದಿವಸ ದೇವರ ಜೊತೆಯಲ್ಲಿ ಬೆಟ್ಟದಲ್ಲಿ ಇದ್ಬಿಡ್ತಾನೆ. ಆ ಮಾರ್ಗ ಮಧ್ಯದಲ್ಲಿ ಏನಾಗುತ್ತಂದ್ರೆ ಈ 40 ದಿವಸ ಯಾವಾಗ ಮೋಶೆ ಆ ಬೆಟ್ಟದಿಂದ ಕೆಳಗೆ ಬರೋದಿಲ್ವೋ ಆ ಇಸ್ರಾಯೇಲರೆಲ್ಲ ಆರೋನನ ಮೇಲೆ ಗುಣಗುಡ್ತಾರೆ. ನೋಡು, ಇದುವರೆಗೂ ಮೋಶೆ ನಮ್ಮ ಜೊತೆಯಲ್ಲಿದ್ದು ನಡ್ಸ್ಕೊಂಡು ಬಂದ, ಆದರೆ ಮೋಶೆ 40 ದಿವಸ ಹೋಯ್ತು, ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದಾನೆ, ಅಲ್ಲಿ ಬದುಕಿದೇನೋ ಸತ್ತಿದ್ದೇನೋ ಗೊತ್ತಿಲ್ಲ, 40 ದಿವಸ ಆದ್ರೂ ಬಂದಿಲ್ಲ. ಹಾಗಾಗಿ ನಮ್ ಮುನ್ನಡೆಸುವಂತ ನಮ್ಗೆ ದೇವ್ರು ಬೇಕು, ನಮ್ಗೆ ಮುನ್ನಡೆಸುವಂತ ದೇವ್ರು ಬೇಕು ಅಂತೇಳಿ ಮೋಶೆಗೆ ಮೋಶೆ ದೇವ್ರ ಹತ್ರ ಇದ್ದಾನೆ. ಆರೋನನಿಗೆ ತುಂಬಾ ಹಿಂಸೆ ಕೊಡ್ತಾರೆ, ತುಂಬಾ ಕಿರುಕುಳ ಕೊಡ್ತಾರೆ. ನಮ್ಗೆ ಮುನ್ನಡೆಸುವಂತ ದೇವ್ರು ಯಾರು, ನಮ್ಗೆ ಮುನ್ನಡೆಸುವಂತ ದೇವ್ರು ಮಾಡಿಕೊಡು ಅಂತೇಳಿ ಆರೋನ್ಗೆ ಹಿಂಸೆ ಪಡಿಸುವಾಗ ಆರೋನ್ ಏನ್ ಮಾಡ್ತಾರೆ ಅಂದ್ರೆ ಅವರು ನೋಡ್ರಿ, ನಿಮ್ಮನ್ನು ನಡೆಸುವಂತ ದೇವ್ರು ನಾನು ಮಾಡ್ಕೊಳ್ತೀನಿ, ನಿಮ್ಮಲ್ಲಿರುವಂತ ವಸ್ತುಗಳು ಅಂದ್ರೆ ಚಿನ್ನ ಆದಂತ ಮುರುಗಳು, ಮೂಗುನತ್ತುಗಳು, ಉಂಗುರಗಳು, ಇವೇನೇನಿದೆಯೋ ಮುರುಗಳು, ಇವೆಲ್ಲ ತಂದು ನಾನು ಕೈ ಕೊಡ್ರಿ ಅಂತ ಹೇಳ್ತಾರೆ. ಎಲ್ಲ ಮನುಷ್ಯರು ಅವ್ರ ಮೂಗುನತ್ತುಗಳು, ಮುರುಗಳು, ಎಲ್ಲ ಸಣ್ಣ ಸಣ್ಣ ವಸ್ತುಗಳೆಲ್ಲ ಆರೋನನ ಹತ್ರ ತಂದು ಕೊಡುವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಚಿನ್ನವನ್ನೆಲ್ಲ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನೆ, ಒಂದು ಆಕಾರ ಮಾಡ್ಕೊಳ್ಳೋದು ಆ ಬೆಂಕಿಯಲ್ಲಿ ಹಾಕ್ತಾನೆ. ಆ ಬೆಂಕಿಯಲ್ಲಿ ಅದು ಒಂದು ಬಸವನ ರೂಪವಾಗಿ ಮಾರ್ಪಡ್ತದೆ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ವಿಮೋಚನ ಕಾಂಡ 32ನೇ 4ನೇ ವಚನದಲ್ಲಿ ನೋಡುವಾಗ ಅವರು ಆ ಚಿನ್ನವನ್ನು ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರ ಉಳಿಯಿಂದ ರೂಪಿಸಿ ಎರಕವಹಿಸಲಾಗಿ ಅವರು ಇಸ್ರಾಯೇಲರೇ ನೋಡ್ರಿ, ಇದು ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರು ಎಂದು ಹೇಳಿದರು. ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಆ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯೆಹೋವನಿಗೆ ಉತ್ಸವ ಮಾಡೋಣ ಎಂದು ಪ್ರಕಟಿಸಿದನು. ನೋಡ್ರಿ, ಅಲ್ಲಿ ಬಸವನ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯೆಹೋವನಿಗೆ ಉತ್ಸವ ಆಗಬೇಕೆಂದು, ಅಂದ್ರೆ ಆ ಬಸವನ ರೂಪದಲ್ಲಿ ಯೆಹೋವ ದೇವರನ್ನು ಅವ್ರು ನೋಡ್ತಾ ಇದ್ದಾರೆ. ಅವತ್ತು ಸೃಷ್ಟಿಯಾದದ್ದು ಬಸವನ ರೂಪ ದೇವರಾಗಿ. ಅವತ್ತು ಐಗುಪ್ತ ದೇಶದಿಂದ ಬಂದಂತ ಇಸ್ರಾಯೇಲರೇ ಈ ಬಸವನ ರೂಪ ಮಾಡಿಕೊಂಡು ಯೆಹೋವನ ಹೆಸರಲ್ಲಿ ಆರಾಧನೆ ಮಾಡ್ತಾರೆ. ಅಂದ್ರೆ ಬಸವನೇ ಯೆಹೋವನು ಎಂಬುದಾಗಿ ಕಣ್ಣು ಕಾಣುವಂತ ದೇವರು ಎಂಬುದಾಗಿ ಅವರು ಒಂದು ಪ್ರತಿಮೆ, ಒಂದು ವಿಗ್ರಹವನ್ನು ಸೃಷ್ಟಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಆ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಹಬ್ಬ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ತಿಂದು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮೋಶೆ ಇಳಿದು ಬಂದು ನೋಡುವಾಗ ಏನಾಗುತ್ತಂದ್ರೆ ಅಲ್ಲಿ ಒಂದು ಎಲ್ಲ ಉಲ್ಟಾಗಿ ಹೋಗ್ಬಿಟ್ಟಿರ್ತದೆ. ಹಾಗೆ ಏನ್ ಮಾಡ್ತಾನೆ, ಬಂದು ಅಣ್ಣನ ಕೇಳುವಾಗ ನಾನು ಏನ್ ಮಾಡ್ಲಿ, ನೀನೇನು ಹೋಗಿ 40 ದಿವಸ ಅಲ್ಲಿ ನಿಂತೋಗ್ಬಿಟ್ಟೆ, ಆ ಜನರು ನನ್ನನ್ನು ಸಾಯಿಸೋದು ಒಂದೇ ಕಡಿಮೆ, ಅಷ್ಟು ಹಿಂಸೆ ಕೊಡ್ತಾ ಇದ್ರು, ಹಾಗಾಗಿ ನಾನು ಅವ್ರಿಗೆ ಈ ಒಂದು ಇದು ಮಾಡ್ಲಿಕ್ಕೆ ಸಂದರ್ಭ ಆಯ್ತು ಅಂತ ಹೇಳಿ ಹೇಳುವಾಗ ಪ್ರೇರೆ ಆಗ ಆರೋನನು ಮಾಡಿದ ತಪ್ಪಿಗೆ ಅವನು ಕಾನಾನ್ ದೇಶ ಸೇರ್ಲಿಕ್ಕೆ ದೇವರು ಅವಕಾಶ ಕೊಡೋದಿಲ್ರಿ, ದೇವರು ಅವಕಾಶ ಕೊಡೋದಿಲ್ಲ. ನಾವು ನೋಡ್ತೇವೆ ಅರಣ್ಯಕಾಂಡದಲ್ಲಿ 20ನೇ ಅಧ್ಯಾಯ, ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 8ನೇ ವಚನ, ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಇಲ್ಲಿ ನಾವು ನೋಡುತ್ತೇವೆ ಈ ಕಡೆದಾದ ಬಂಡೆಗೆ ನೀರು ಕೊಡಬೇಕು ಆಜ್ಞಾಪಿಸು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಈ ಐಗುಪ್ತ ದೇಶದಿಂದ ಅರಣ್ಯದೊಳಗೆ ಬರ್ತಾರೆ. ಅರಣ್ಯದಲ್ಲಿ ಬರುವಾಗ ಪ್ರಿಯರೇ ಇಲ್ಲಿ ಇದು ಮೋಶೆ ಟಾಪಿಕ್ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಮತ್ತೆ ಈ ವಿಷಯದಲ್ಲಿ ಇಲ್ಲಿ ಆರೋನನು ಈ ರೀತಿ ತಪ್ಪು ಮಾಡ್ತಾನೆ. ಮೋಶೆ ಏನ್ ಮಾಡ್ತಾನೆ, ಮೋಶೆಗೆ ಇವರೆಲ್ಲ ವಿರುದ್ಧವಾಗಿ ತಿರುಗುಡ್ತಾರೆ. ಯಾವ ರೀತಿ, ನಮ್ಗೆ ನೀರಿಲ್ಲ. ನಾವು ನೋಡುವಾಗ 3ನೇ 4ನೇ ವಚನದಿಂದ ನೋಡುವಾಗ, ನೀವು ಯೆಹೋವನ ಸಭೆಯಾದ ನಮ್ಮನ್ನು
ನಮ್ಮ ಪಶುಗಳಿಗೂ ಈ ಮರಳು ಕಾಡಿಗೆ ಕರ್ಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದ ಬರಮಾಡಿ ಕೆಟ್ಟ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದ್ರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬೆಯಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳುತ್ತಿದ್ದರು. ಎಲ್ಲರೂ ಇವರಿಗೆ ಮೋಶೆಗೆ ಎಲ್ಲ ತಿರುಗಿ ಬೀಳ್ತಾ ಇದ್ದಾರೆ. ತಿರುಗಿ ಬೀಳುವಾಗ ಈ ಮೋಶೆ ಆರೋನರು ಏನ್ ಮಾಡ್ತಾರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಮೋಶೆ ದೇವ್ರ ಹತ್ರ ಮಾತಾಡ್ತಾನೆ. ಏನು ನಿನ್ನ ಕೈಯಲ್ಲಿರೋದೇನು? ಕೋಲನ್ನು ತೆಗೆದುಕೊಂಡು ಹೋಗು, ನೀನು ಈ ಜನ ಸಮೂಹದೊಳಗೆ ಹೋಗಿ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು, ನೀರು ಕೊಡಂತ ನೀನು ಆಜ್ಞಾಪಿಸು ಸಾಕು ಅಂತ ಹೇಳುವಾಗ ಅದರೊಳಗಿಂದ ನೀರು ಹೊರಟು ಬರೋದು, ನೀನು ಸಮೂಹದವರೆಗೂ ಅವರ ಪಶು ನೀರನ್ನು ಕುಡಿಯೋ ಕೊಡಬಹುದು ಎಂದು ಹೇಳಿದನು. ದೇವರು ಈ ರೀತಿ ಹೇಳ್ತಾನೆ. ಆಗ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಆ ದೇವ್ರ ಮಾತನ್ನು ಕೇಳಿ ಅವನೇನ್ ಮಾಡ್ತಾನೆ ಅಂದ್ರೆ, ಆ ಜನರು ಅಷ್ಟು ಹಿಂಸೆ ಕೊಡ್ತಾ ಇರ್ತಾರೆ, ಕಿರುಕುಳ ಕೊಡ್ತಾ ಇರ್ತಾರೆ. ಒಬ್ಬರು ಒಂದು ಮಾತು ಹೇಳಿದ್ರೆ ಒಬ್ಬೊಬ್ಬರು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸುಮಾರು ಹೆಚ್ಚು ಕಡಿಮೆ 20 ಲಕ್ಷ ಮೇಲ್ಪಟ್ಟ ಜನರು ಒಂದೇ ಧ್ವನಿಯಿಂದ ಕೂಗುವಾಗ ಅವ್ರಿಗೆ ಎಷ್ಟು ವ್ಯಸನ ಆಗಿರ್ತದೆ. ಆ ವ್ಯಸನಗೊಂಡು ಏನಾಗ್ತಾನೆ ಅಂದ್ರೆ, ಈ ಮೋಶೆ ಏನ್ ಮಾಡ್ತಾನೆ, ನಾವು 10ನೇ ವಚನ ನೋಡ್ತೀವಿ, ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವ್ರನ್ನ ಆ ಕಡೆದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತ್ತು, ಸಮೂಹದವರು ಅವರ ಪಶುಗಳು ಕುಡಿದರು. ಪ್ರಿಯನ ಸಹೋದರರೇ, ಇಲ್ಲಿ ಏನಾಗ್ತದೆ, ಮೋಶೆಗೆ ಕೋಪ ಬಂದ್ಬಿಡ್ತದೆ. ಕೋಪ ಬಂದು ಆ ಜನ ಸಮೂಹದಲ್ಲಿ ಏನ್ ಮಾಡ್ತಾನೆ, ಜೋರಾಗಿ ಹಚ್ಚಿ ಆ ಕೋಲಿಂದ 2 ಸಾರಿ ಆ ಬಂಡೆಯನ್ನು ಹೊಡೆಯುವಾಗ ಆ ಬಂಡೆಯಿಂದ ನೀರು ಬರ್ತದೆ. ಆದರೆ ದೇವರು, ನೀನು ಅವ್ರ ಮೇಲೆ ಕೋಪಿಸ್ಕೊ ಅಂತ ದೇವ್ರು ಹೇಳಿಲ್ಲ. ಅಲ್ಲಿ ಏನಾಗ್ತದೆ, ದ್ರೋಹಿಗಳೇ ಕೇಳ್ರಿ ಅಂತಾನೆ. ಯಾರನ್ನ? ಇಸ್ರಾಯೇಲರನ್ನ. ಆ ಮೋಶೆ ಆ ಇಸ್ರಾಯೇಲರನ್ನ ಏನಂತಾನೆ, ದ್ರೋಹಿಗಳೇ ಅಂತಾನೆ. ದ್ರೋಹಿಗಳಂದಿದ್ದಕ್ಕೆ ದೇವ್ರ ಕೋಪ ಬರ್ತದೆ ಮೋಶೆ ಮೇಲೆ ದೇವ್ರ ಕೋಪ ಬರ್ತದೆ. ಅವ್ರನ್ನ ಅಷ್ಟೇ ಕಷ್ಟಪಟ್ಟು ಅನೇಕ ಅದ್ಭುತಗಳ ಕಾರ್ಯ ನಡ್ಸ್ಕೊಂಡು ಬಂದಿದ್ದು ಮುಖ್ಯ ಆಗ್ಲಿಲ್ಲ. ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ದೇವರು, ನಾವು ನೋಡ್ತೇವೆ 12ನೇ ವಚನದಲ್ಲಿ, ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡಬಹುದರಿಂದ ಈ ಸಮೂಹದವರು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರ್ಕೊಂಡು ಹೋಗಕೂಡದು ಎಂದು ಹೇಳಿದನು. ಅಂದ್ರೆ ವಾಗ್ದಾನ ಮಾಡಿದ ದೇಶ ಕಾನಾನ್, ಅಂದ್ರೆ ಹಾಲು ಜೇನು ಹರಿಯುವಂತ ದೇಶ. ಹಾಲು ಜೇನು ಹರಿಯುವಂತ ದೇಶಕ್ಕೆ ಆರೋನನು ಮೋಶೆ ಇಬ್ರು ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ದೇವರ ಹೆಸರನ್ನ ಅವರು ಹೀನವಾಗಿ ಆ ಸಂದರ್ಭದಲ್ಲಿ ಕೋಪದಿಂದ ದ್ರೋಹಿಗಳೇ ಅಂತ ಹೇಳ್ತಾನೆ. ದೇವರ ಮಕ್ಕಳನ್ನ, ದೇವರ ಆರಿಸಿಕೊಂಡಂತ ಮಕ್ಕಳನ್ನ ದ್ರೋಹಿಗಳಂದಿದ್ದಕ್ಕೆ ದೇವ್ರಿಗೆ ಅಲ್ಲಿ ಕೋಪ ಬಂತು. ನನ್ನ ಪ್ರಜೆಗಳ ಮುಂದೆ ನನ್ನ ಹೆಸರು, ನನ್ನ ಗೌರವ ನೀವು ಕಾಪಾಡಲಿಲ್ಲ, ನನ್ನ ಗೌರವ ಕೋಪದಿಂದ ನೀವು 2 ಸಾರಿ ಯಾಕೆ ಹೊಡೆದಿದ್ದು? ಸುಮ್ಮನೆ ಆಜ್ಞಾಪಿಸಿದ್ರೆ ನೀರು ಬರ್ತಾ ಇತ್ತು ಬಂಡೆಯಲ್ಲಿ. ಹಿಂದೆ 1 ಸಾರಿ ಆಗಿ ಮಾಡಿರ್ತಾನೆ. ವಿಮೋಚನೆ ಕಾಲದಲ್ಲಿ ನಾವು ನೋಡ್ತೀವಿ, 17ನೇ ಅಧ್ಯಾಯ 16ನೇ ವಚನದಲ್ಲಿ ನೀವು ಓದ್ಕೊಳ್ರಿ. ಅಲ್ಲಿ ಸುಮ್ಮನೆ ಒಂದು ಕೋಲ್ ತಗೊಂಡು ಆ ಬಂಡೆಗೆ ಆಪ್ನಾಯಿಸಿದ್ರೆ ಬೇಕಾದಷ್ಟು ನೀರು ಬರ್ತದೆ ಅಲ್ಲಿ. ಆದ್ರೆ ಇಲ್ಲಿ ಕೋಪ ಮಾಡಿಕೊಂಡು ಅವ್ರು 2 ಸಾರಿ ಆ ಬಂಡೆಯನ್ನು ಹೊಡಿತಾರೆ. ಅದು ದೇವರಿಗೆ ಇಷ್ಟ ಆಗ್ಲಿಲ್ಲ. ಆದ್ರಿಂದ ಪ್ರಿಯ ನನ್ನ ಸಹೋದರಿ, ಅಲ್ಲಿ ಏನಾಗುತ್ತೆ ಅಂತ ನೋಡ್ರಿ, ಆ 33ನೇ ಅಧ್ಯಾಯ ಅರಣ್ಯಕಾಂಡ 33ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅರಣ್ಯಕಾಂಡ 33ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುವಾಗ, ಆ ಮಹಾಯಾಜಕ ಆರೋನನು ಯೆಹೋವನಿಂದ ಅಪ್ಪಣೆಯನ್ನು ಹೊಂದಿ ಓರ್ ಬೆಟ್ಟವನ್ನು ಹತ್ತಿ ಇಸ್ರಾಯೇಲರು ಐಗುಪ್ತ ದೇಶದ ಹೊರಟ 40ನೇ ವರ್ಷದ 5ನೇ ತಿಂಗಳಿನ 1ನೇ ದಿನದಲ್ಲಿ ಅಲ್ಲೇ ಪ್ರಾಣ ಬಿಟ್ಟನು. ಅಂದ್ರೆ ಅವನು ಬೆಟ್ಟವತ್ತಾನೆ, ಆದ್ರೆ ಕಾನಾನ್ ದೇಶಕ್ಕೆ ಹೋಗೋದಿಲ್ಲ. ಕಾರಣ, ಅವರು ದೇವರಿಗೆ ವಿರುದ್ಧವಾಗಿ ಅವ್ರು ಪಾಪ ಮಾಡಿದ್ರಿಂದ ತಾಳ್ಮೆ ಇಲ್ಲದೆ ಅವ್ರಿಗೆ ಗುಣಗುಟ್ಟಿದ್ರು, ಅವ್ರಿಗೆ ತಿರುಗಿ ಬಿದ್ರು, ಅವನಿಗೆ ಬಸವನ್ನು ಮಾಡಿಕೊಟ್ಟು ಹಾರನ್ನು ತಪ್ಪು ಮಾಡ್ತಾರೆ. ಆದ್ರಿಂದ ಏನಾಗ್ತದೆ, ಹಾರನ್ನು ಕೂಡ ಕಾನಾನ್ ದೇಶಕ್ಕೆ ಹೋಗೋದಿಲ್ಲ. ಅವನು ಆ ಬೆಟ್ಟದಲ್ಲೇ ಸತ್ತೋಗ್ತಾನೆ. ಆ ಬೆಟ್ಟದಲ್ಲೇ ಅವನು ಪ್ರಾಣ ಬಿಡ್ತಾನೆ. ಮತ್ತು ಮೋಶೆನ ನೋಡುವಾಗ, ಮೋಶೆ ವಿಷಯದಲ್ಲಿ ನೋಡ್ರಿ,
34ನೇ ಅಧ್ಯಾಯ, ಧರ್ಮೋಪದೇಶ ಕಂಡ 34ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಏನ್ ಹೇಳುತ್ತಂದ್ರೆ, ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬರ ದೇಶದಲ್ಲಿ ಪ್ರಾಣ ಬಿಟ್ಟನು, ದೇಹ ಬಿಟ್ಟನು. ಅಂದ್ರೆ ಮೋಶೆಗೂ ಒಂದು ಆಜ್ಞೆ ಕೊಟ್ಟಿರ್ತಾನೆ, ಏನಂತ, ನೀನು ಕೂಡ ಹೋಗಿ ಬೆಟ್ಟವನ್ನು ಹತ್ತು, ಕಾನಾನ್ ದೇಶ ನನ್ನ ಪ್ರಜೆಗಳು ಕೊಡುವಂತ ಎಂತ ದೇಶ ಅಂತ ನೀನು ನೋಡು, ಆದ್ರೆ ನೀನು ಆ ದೇಶಕ್ಕೆ ಹೋಗೋದಿಲ್ಲ, ಆ ದೇಶ ಸಾರೋದಿಲ್ಲ. ಅದಕ್ಕಾಗಿ ಅವನು ಕೂಡ ಏನ್ ಮಾಡ್ತಾನೆ, ಆ ಮೋಶೆ ಮೋವಾಬರ ದೇಶದಲ್ಲೇ ದೇಹ ಬಿಟ್ಟನು. ಅಲ್ಲಿ 6ನೇ ವಚನ ನೋಡುತ್ತೇವೆ, ಮೋವಾಬರ ದೇಶದಲ್ಲಿ ಬೆತ್ಲೆ ಗೋರಿಗೆ ಎದುರಾಗಿರೋ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆ ಇಂದಿನವರೆಗೂ ಯಾರಿಗೂ ತಿಳಿಯೋದು. ಅಂದ್ರೆ ಮೋಶೆಯನ್ನ ದೇವರೇ ಸಮಾಧಿ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇದುವರೆಗೂ ಇಷ್ಟು ಕಾಲನೂ ಸರ್ಚ್ ಮಾಡ್ತಾನೆ ಇದ್ದಾರೆ, ಇಷ್ಟು ಕಾಲ ಸರ್ಚ್ ಮಾಡ್ತಾನೆ ಇದ್ದಾರೆ. ಮೋಶೆ ಸಮಾಧಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಮೋಶೆ ಹಾಗೆ ಅಲ್ಲಿ ದೇಹ ಬಿಟ್ಟಿದ್ರು, ಮತ್ತೆ ದೇವರು ಆತನ ಮೇಲೆ ತಗೊಂಡೋಗಿದ್ದಾನಂತ ಗೊತ್ತಿಲ್ಲ. ಆದ್ರೆ ಅದು ದೇವರ ರಹಸ್ಯವಾಗಿ ಒಂದು ಗೂಢಾರ್ಥವಾಗಿ ಹಾಗೆ ಇಟ್ಟಿದ್ದಾನೆ. ಆದ್ರಿಂದ ಪ್ರಿಯರೇ, ನೀನಾಗ್ಲಿ ನಾನಾಗ್ಲಿ ನೋಡು, ಇವರು ಮೋಶೆ ಆರೋನರು ಹೆಚ್ಚು ಕಡಿಮೆ 40 ವರ್ಷ ಆ ಅರಣ್ಯದಲ್ಲಿ ಅವರು ನಡೆಸ್ಕೊಂಡು ಬರ್ತಾರೆ. 40 ವರ್ಷ ಅವರ ಅಲ್ಲಿ ಶ್ರಮೆಗಳನ್ನು ಅನುಭವಿಸ್ತಾರೆ. ಆದರೂ ಅವರು ಒಂದು ಸಣ್ಣ ತಪ್ಪು, ದೇವರ ಒಂದು ಗೌರವ ಕಾಪಾಡದೆ ಹೋದ್ರಿಂದ, ದೇವರಿಗೆ ಒಂದು ಅಗೌರವ ತಂದಿದ್ರಿಂದ ಆರೋನನು ಕೂಡ ಅರಣ್ಯದಲ್ಲಿ ಸಾಯ್ಬೇಕಾಗುತ್ತೆ, ಮೋಶೆ ಕೂಡ ಅರಣ್ಯದಲ್ಲಿ ಸಾಯ್ಬೇಕಾಗುತ್ತೆ. ಅವ್ರು ವಾಗ್ದಾನ ಮಾಡಿರ್ತಾನೆ, ಹಾಲು ಜೇನು ಹರಿಯುವಂತ ದೇಶಕ್ಕೆ, ಸಮೃದ್ಧಿಯಾದ ದೇಶಕ್ಕೆ ನಿಮ್ಮನ್ನು ಸೇರಿಸ್ತೀನಿ ಅಂತ. ಆದ್ರೆ ಪ್ರಿಯನ ಸಹೋದರ ಅಲ್ಲಿ ಸೇರಕ್ಕಾಗಲಿಲ್ಲ. ಕಾರಣ ಏನು? ಅವರು ಒಂದು ಸಣ್ಣ ತಪ್ಪು ಮಾಡಿದ್ರು, ದೇವರಿಗೆ ಅಗೌರವ ತಂದರು, ದೇವ್ರ ಮಾತು ಕೇಳಲಿಲ್ಲ. ಒಂದು ಸುಮ್ಮನೆ ಕಲ್ಲಿಗೆ ಬಂಡೆಗೆ ಆಜ್ಞಾಪಿಸಂದ್ರೆ ಜೋರಾಗಿ ಕೋಲಿಂದ 2 ಏಟು ಹೊಡೆದು ಬಿಡ್ತಾನೆ ಮೋಶೆ. ಮತ್ತು ಆರೋನನು ಆ ಐಗುಪ್ತರ ಆ ದೇಶದಿಂದ ಬಂದ ಇಸ್ರಾಯೇಲರ ಕಿರುಕುಳ ತಾಳದೆ ಅವ್ರಿಗೊಂದು ವಿಗ್ರಹವನ್ನು ಮಾಡಿಕೊಡ್ತಾನೆ. ಅಲ್ಲಿ ಅವರು ದಾರಿ ತಪ್ಪುವುದಕ್ಕೆ, ಅವ್ರ ಪಾಪದಲ್ಲಿ ಬೀಳೋದಕ್ಕೆ ಕಾರಣ ಆಯಿತು. ಆದ್ರಿಂದ ಆರೋನನು ಕೂಡ ಏನು ಮಾಡ್ತಾನೆ, ಆ ಅರಣ್ಯದಲ್ಲೇ ಸಾಯಿಸಿಬಿಡ್ತಾನೆ. ಅಂತ 40 ವರ್ಷ ದೇವರ ಸನ್ನಿಧಿ ಸೇವೆ ಮಾಡಿದಂತ ಪ್ರಥಮ ಯಾಜಕನು, ಮಹಾಯಾಜಕನು ಆರೋನನು. ಈ ಭೂಮಿ ಮೇಲೆ ಮಹಾಯಾಜಕನು ಆರೋನನೇ, ಅಂತವನ್ನೇ ಬಿಡ್ಲಿಲ್ಲ. ಮೋಶೆ ದೇವರ ಪ್ರತಿಷ್ಠನಾಗಿರ್ತಾನೆ, ದೇವರ ಒಂದು ಸಾಧನವಾಗಿರ್ತಾನೆ, ನಂಬಿಗಸ್ತನಾಗಿರ್ತಾನೆ. ಮೋಶೆಗೆ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬ ಬಿರುದಿದೆ. ಅಂಥವ್ರನ್ನೇ ಬಿಡ್ಲಿಲ್ಲ. ಪ್ರಿಯ ನನ್ನ ಸಹೋದರ ಸಹೋದರೇ, ನಿನ್ನನ್ನು ಬಿಡ್ತಾನ, ನನ್ನನ್ನು ಬಿಡ್ತಾನ? ಯಾರನ್ನು ಬಿಡೋದಿಲ್ಲ. ಯಾಕೆಂದ್ರೆ ದೇವರು ಯೆಹೋವನಿಕೆ ಅಂದ್ರೆ ಶಿಕ್ಷಿಸುವ ದೇವರು. ಯಾವಾಗ ಶಿಕ್ಷಿಸ್ತಾನೆ? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ, ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ, ದೇವರಿಗೆ ವಿರುದ್ಧವಾದ ನಡೆಗಳನ್ನ ನಡೆಯುವಾಗ ಆತನು ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನು ಶಿಕ್ಷಿಸ್ತಾನೆ. ಆತನಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಮೋಶೆ ಆರೋನನ್ನು ಬಿಡದಂತೆ ದೇವರು ನಿನ್ನನ್ನು ನನ್ನನ್ನು ಬಿಡೋದಿಲ್ಲ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರ, ಎಚ್ಚರವಾಗಿ ದೇವರ ಒಂದು ಭಯಭಕ್ತಿಯಲ್ಲಿ ದೇವರ ಆಜ್ಞೆಗಳ ಅನುಸಾರವಾಗಿ ನೀನು ಜೀವಿಸು. 3ನೇದಾಗಿ ನಾವು ನೋಡುವಾಗ ಆ ಹನನಿಯ ಮತ್ತು ಸಫೈರಳ ಒಂದು ಜೀವಿತವನ್ನ ನಾವು ನೋಡುತ್ತೇವೆ. ಹನನಿಯ ಸಫೈರಳ ಅಪೊಸ್ತಲ ಕೃತ್ಯಗಳಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಏನಿದೆ ಅಲ್ಲಿ ನೋಡುವಾಗ ಮೋಶೆ ಮತ್ತು ಹನನಿಯ ಸಫೈರಳೆಂಬ ಒಂದು ಕುಟುಂಬ, ಇವರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟು ಮತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು ಮೃತ್ಯುಂಜಯನ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡು ಅನೇಕರ ಹತ್ರ ಮಾತನಾಡಿ ಮತ್ತು ಆರೋಹಣನಾಗಿ ಹೋಗ್ಬಿಡ್ತಾನೆ. ಈ ಭೂಲೋಕದ ಎಲ್ಲ ಕಡೆ ನಾನು ಸಾಕ್ಷಿಗಳಾಗಿರಂತೇಳಿ. ಆಗ ಯೇಸು ಸ್ವಾಮಿ ಆರಿಸಿಕೊಂಡಂತ ಶಿಷ್ಯರು ಮತ್ತು ಯೇಸು ಸ್ವಾಮಿನ ಕಂಡುಕೊಂಡಂಥವರೆಲ್ಲರೂ ಒಂದು ಸಮೂಹವಾಗಿರ್ತಾರೆ, ಒಂದು ಮಂಡಳಿಯಾಗಿ, ಅಂದ್ರೆ ಒಂದು ಸಭೆಯಾಗಿ, ಒಂದು ಗುಂಪಾಗಿ ಜೀವಿಸ್ತಾ ಇರ್ತಾರೆ. ಕಾರಣ ಆಗ ಯೇಸು ಸ್ವಾಮಿ ಆರೋಹಣನಾದ ಮೇಲೆ ಯೇಸು ಸ್ವಾಮಿಯ ಹೆಸರು ಯಾರು ಪ್ರಕಟಿಸೋ ಆಗಿಲ್ಲ. ತುಂಬಾ ಗಲಿಬಿಲಿ ಇತ್ತು. ಅಲ್ಲಿ ಇಸ್ರಾಯೇಲರಿದ್ರು, ಅಂದ್ರೆ ಯಹೂದಿಗಳಿದ್ರು.
ಆ ಯಹೂದಿಗಳು ಏನ್ ಮಾಡ್ತಾ ಇದ್ದಾರಂದ್ರೆ ಆ ಯೇಸು ಸ್ವಾಮಿ ಹೆಸರು ಯಹೂದಿಗಳು ಇಷ್ಟ ಆಗ್ತಾ ಇರಲಿಲ್ಲ. ಅಂದ್ರೆ ಆತನು ತಂದೆಯಾದ ದೇವರು ಒಬ್ಬರೇ ದೇವರು ಅಂತ ಅನ್ಕೊಳ್ತಾ ಇದ್ರು. ಯೇಸು ಕ್ರಿಸ್ತನು ಇಡೀ ಲೋಕಕ್ಕಾಗಿ ಪಾಪ ರಕ್ಷಣೆಗಾಗಿ ಪಾಪ ವಿಮೋಚಕನಾಗಿ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಯೇಸು ಸ್ವಾಮಿ ಹೆಸರು ಬಿಡುತ್ತಾ ಇರಲಿಲ್ಲ, ನಾನಾ ಹಿಂಸೆಗಳು ಕೊಡ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನ ಆರಿಸಿಕೊಂಡಂತ ಶಿಷ್ಯರು ಮತ್ತು ಆತನ ಆರಿಸಿಕೊಂಡಂತ ಆತನ ಮೇಲೆ ನಂಬಿಕೆ ಇಟ್ಟಂತ ಮಕ್ಕಳು ಒಂದೇ ಗುಂಪಾಗಿ ಒಂದೇ ಕಡೆ ಅವರು ಇದ್ದುಕೊಂಡು ಅವ್ರಿಗಿರುವಂತ ಆಸ್ತಿಗಳನ್ನ ಮಾರಿಬಿಟ್ಟು ಎಲ್ಲ ತಂದು ಒಂದೇ ಕಡೆ ಹಾಕಿ ಅವರವರ ಅಗತ್ಯಗಳಿಗೆ ಪೂರೈಸಿಕೊಂಡು ಹೀಗೆ ಜೀವಿಸುವಂತ ಸಂದರ್ಭದಲ್ಲಿ ಹನನೀಯ ಸಫರಗಳಿಗೆ ಅವ್ರಿಗೂ ಭೂಮಿ ಇತ್ತು. ಅವ್ರೇನ್ ಮಾಡ್ತಾರೆ, ನಾವು ಕೂಡ ಈ ಶಿಷ್ಯರ ಮಧ್ಯದಲ್ಲಿ ಇರೋಣ, ಇವ್ರ ಜೊತೆಯಲ್ಲಿ ಇರೋಣ, ನಾವು ಕೂಡ ದೇವ್ರ ನಂಬಿದ್ದೀವಲ್ಲ, ನಾವು ಕೂಡ ದೇವರೊಟ್ಟಿಗೆ ಇರೋಣ, ದೇವರ ಒಂದು ನಾಯಕತ್ವದಲ್ಲಿ ನಾವು ಜೀವಿಸೋಣ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರಿಯ ನನ್ನ ಸಹೋದರರೇ, ತಮಗೆ ಒಂದು ಭೂಮಿ ಇರ್ತದೆ, ಆ ಭೂಮಿನ ಏನ್ ಮಾಡ್ತಾರೆ, ಅವ್ರು ಮಾರ್ತಾರೆ, ಗಂಡ ಹೆಂಡತಿ ಮಾರ್ತಾರೆ, ಮಾತಾಡ್ಕೊಳ್ತಾರೆ. ನಾವು ಕೂಡ ಮಾರ್ಬಿಟ್ಟು ಹಣವನ್ನು ಆ ಗುಂಪಲ್ಲಿ ಕೊಟ್ಟು, ಆ ಹಿರಿಯರಿಗೆ ಕೊಟ್ಟು, ಆ ಅಪೊಸ್ತಲರಿಗೆ ಕೊಟ್ಟು ನಾವೇನ್ ನಾವು ಅವ್ರ ಜೊತೆಯಲ್ಲಿ ಸೇವೆ ಮಾಡಿಕೊಂಡು ನಾವು ಅಲ್ಲೇ ಉಂಡು ಕುಡಿದು ಅವ್ರ ಜೊತೆಯಲ್ಲಿ ಇರೋಣ ಅಂತ ಮಾತಾಡ್ಕೊಂಡು ಆ ಭೂಮಿನ ಮಾರ್ತಾರೆ. ಆ ಭೂಮಿಯಿಂದ ಬಂದ ಹಣವನ್ನು ಏನ್ ಮಾಡ್ತಾರೆ ಅಂದ್ರೆ ಒಂದು ಭಾಗ ಬಚ್ಚಿಟ್ಕೊಳ್ತಾರೆ. ಇಬ್ರು ಮಾತಾಡ್ಕೊಂಡು, ಅರೆ ಇಷ್ಟು ಬಂದಿದೆ, ಇದೆಲ್ಲ ಯಾಕೆ ಅವ್ರಿಗೆ ಕೊಡ್ಬೇಕು, ಇದರಲ್ಲಿ ಒಂದು ಭಾಗ ನಾವು ಬಚ್ಚಿಟ್ಕೊಳ್ಳೋಣ, ಒಂದು ಭಾಗ ಅವ್ರಿಗೆ ಕೊಡೋಣ. ಒಂದು ವೇಳೆ ಅವ್ರು ನಿನ್ನ ಕೇಳಿದ್ರೆ ನೀನು ಹಾಗೆ ಹೇಳಂತೇಳಿ ಪುರುಷ ಗಂಡನಾಗಿರುವಂತ ಹಣ ನೀನು ತನ್ನ ಹೆಂಡತಿ ಇಬ್ರು ಮಾತಾಡ್ಕೊಂಡು ಒಂದು ಭಾಗ ಬಚ್ಚಿಟ್ಕೊಂಡು ಇನ್ನೊಂದು ಭಾಗ ತಂದು ಪೇತ್ರನ ಲೀಡರ್ನಾಗಿರ್ತಾನೆ, ಪೇತ್ರನ ಪರಿಶುದ್ಧಾತ್ಮನ ಹೊಂದಿದವನಾಗಿರ್ತಾನೆ, ದೇವರಾತ್ಮನಿಂದ ಕೂಡಿದವನಾಗಿರ್ತಾನೆ. ಅವನ ಹತ್ರ ತಗೊಂಡು ಬಂದು, ಸ್ವಾಮಿ ಈಗೋ ನಾವೊಂದು ಭೂಮಿ ಇತ್ತು ಮಾರ್ದಿವಿ, ಅದನ್ನ ತಗೊಂಡು ಬಂದಿದ್ದೀವಿ, ಸ್ವೀಕರಿಸು ಅಂತ ಹೇಳುವಾಗ ಅಲ್ಲಿ ಆ ಪೇತ್ರನ ಏನ್ ಹೇಳ್ತಾನೆ, ಅನನೀಯನೇ, ಸೈತಾನನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮ ಅನುಸರಿಸಬೇಕೆಂದಿದ್ದಿ? ಆ ಹಣ, ಆ ಜಮೀನು ಅಥವಾ ಆಸ್ತಿ ಇದ್ದಾಗ ನಿನ್ನದಾಗಿತ್ತಲ್ವೇ, ನಿನ್ನ ಮಾರು ತಗೊಂಡು ಬಾ ಅಂತ ನಾವು ಹೇಳಲಿಲ್ಲ. ನೀನು ನಿನ್ನ ಹೆಂಡತಿ ಒಟ್ಟಾಗಿ ಸೇರಿ ಮಾರಿ ಒಂದು ಭಾಗವನ್ನು ಬಚ್ಚಿಟ್ಕೊಂಡು ದೇವರಾತ್ಮನಿಗೆ ಸುಳ್ಳು ಹೇಳೋದಕ್ಕೆ ಬಂದಿದ್ದೀರಿ ಅಂತ ಹೇಳುವಾಗ ಆ ಒಂದು ಮಾತು ಹೇಳ್ತಿರ್ಬೇಕಾದ್ರೇನೆ ಅಲ್ಲಿ ಏನಾಗುತ್ತೆ, ಹನಿನಲ್ಲಿ ಸತ್ತು ಹೋಗ್ತಾರೆ. ಅಂದ್ರೆ ತಂದೆಯಾದ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು. ತಂದೆಯಾದ ದೇವರು ಮನಮರಿಗೆ ಕ್ಷಮಿಸುವಂತ ದೇವರು. ಯೇಸು ಕ್ರಿಸ್ತನ ವಿರುದ್ಧವಾಗಿ ಜೀವಿಸುವಾಗ ಯೇಸು ಕ್ರಿಸ್ತನ ಕರುಣಾಮಯಿ ಪ್ರೀತಿ ಸ್ವರೂಪನು, ನಿನಗೋಸ್ಕರ ನನಗೋಸ್ಕರ ಪ್ರಾಣ ಕೊಟ್ಟಂತವನು, ನನ್ನ ಪಾಪಗಳ ಆತನ ರಕ್ತದ ತೊಳೆಯುವಂತವನು, ಮತ್ತು ಈಗಲೂ ನಿನಗೋಸ್ಕರ ನನಗೋಸ್ಕರ ತಂದೆಯ ಬಲಪಾರ್ಶ್ವದ ಕುರಿತು ಕ್ಷಮೆ ಯಾಚಿಸುವ ಆತನಾಗಿದ್ದಾನೆ, ಪ್ರಾರ್ಥಿಸಲು ಆತನಾಗಿದ್ದಾನೆ, ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. ಆದರೆ ಪರಿಶುದ್ಧಾತ್ಮನ ಹಾಗಲ್ಲ. ಪರಿಶುದ್ಧಾತ್ಮನು ತಪ್ಪು ಮಾಡಿದ ತಪ್ಪೆ. ಪರಿಶುದ್ಧಾತ್ಮ ನಿನಗೆ ಸಹಾಯ ಬೇಕು ಅಂತ ಕೇಳಿದ್ರೆ ಸಹಾಯ ಮಾಡ್ತಾನೆ, ನಿನಗೆ ತಿಳಿಯದ ರೀತಿಯಲ್ಲಿ ನಿನ್ನನ್ನು ನಡೆಸ್ತಾನೆ, ನಿನಗೆ ತಿಳಿಯದ ವಿಷಯಗಳು ಜ್ಞಾಪಕ ಮಾಡ್ತಾನೆ, ನಿನಗೋಸ್ಕರ ಆತನ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ದೇವರಾತ್ಮನಿಗೆ ವಂಚಿಸಿ ನೀನು ಪಾಪ ಮಾಡೋದಾದರೆ, ದೇವರ ಆತ್ಮನಿಗೆ ವಿರುದ್ಧವಾಗಿ ನೀನು ಪಾಪ ಮಾಡೋದಾದರೆ ಆತನ ಕ್ಷಮಿಸೋದಿಲ್ಲ. ಹಾಗಾಗಿ ಅವರು ಪರಿಶುದ್ಧಾತ್ಮನಿಗೆ, ಆ ದೇವರಾತ್ಮನಿಗೆ ಏನ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿದ್ರಿಂದ ಹನನೀಯ ಸತ್ತೋಗ್ಬಿಡ್ತಾನೆ. ಆ ಸತ್ತೋಗಿ ಅವನು ತಗೊಂಡೋಗಿ ಹೂಣಿ ವಾಪಸ್ ಬರ್ಬೇಕಾದ್ರೆ 3 ಗಂಟೆ ಸಮಯದಲ್ಲಿ ಆತನ ಹೆಂಡತಿನೂ ಬರ್ತಾಳೆ. ಹೆಂಡತಿ ಬಂದು, ಎಲ್ಲಿ ಸ್ವಾಮಿ, ನಮ್ಮ ಯಜಮಾನ ಇನ್ನೂ ಬಂದಿಲ್ಲ ಅಯ್ಯ ಅಂತ ಹೇಳುವಾಗ ಆತನ ಪೇತ್ರನ ಕೇಳ್ತಾನೆ, ನೀವು ಎಷ್ಟು ಹಣಕ್ಕೆ ಮಾರಿದ್ರಿ ಅಂತ ಹೇಳುವಾಗ ಆ ಗಂಡ ಹೆಂಡತಿ ಇಬ್ಬರೇ ಮೊದಲೇ ಮಾತಾಡ, ಅಯ್ಯ ಇಷ್ಟೇ ಹಣಕ್ಕೆ ಮಾತಾಡಿದ್ದು, ಇಷ್ಟೇ ಹಣಕ್ಕೆ ಮಾರಿದ್ದು, ಅಷ್ಟ ಹಣವನ್ನು ತಂದು ನಮ್ಮ ಯಜಮಾನರು ನಿಮ್ಮ ಕೈ ಕೊಡ್ತಾ ಇದ್ದೀನಲ್ಲ, ಕೊಟ್ಟನಲ್ಲ ಅಂತ ಹೇಳುವಾಗ, ನೀನು ನಿಮ್ಮ ಯಜಮಾನರು ದೇವರಾತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ ನಿನ್ನ ಯಜಮಾನ್ ತಗೊಂಡೋಗಿ ಮಣ್ಣು ಮಾಡಿ ಬರ್ತಾ ಇದ್ದಾರೆ, ಹಾಗೂ ಬಾಗಿಲ ಹತ್ರ ಬಂದಿದ್ದಾರೆ, ನಿನ್ನನ್ನು ಕೂಡ ಒತ್ಕೊಂಡು ಹೋಗಿ ಮಣ್ಣು ಮಾಡ್ತಾರೆ ಅಂತ ಒಂದು ಮಾತು ಹೇಳ್ತಾನೆ. ತಕ್ಷಣ ಅಲ್ಲೇ ಆಕೆಯನ್ನು ಅಲ್ಲೇ ಬಿದ್ದು ಸತ್ತೋಗ್ತಾಳೆ, ಅಲ್ಲೇ ಪ್ರಾಣ ಬಿಡ್ತಾಳೆ. ಅಂದ್ರೆ ದೇವರಾತ್ಮನ ಕಾಲಮಿತಿಯಲ್ಲೇ ನಾವು ಜೀವಿಸ್ತಾ ಇದ್ವಿ. ದೇವರಾತ್ಮನು ನಿನ್ನ ನನ್ನ ಜೊತೆಯಲ್ಲಿ ಇದ್ದಾನೆ, ನಿನ್ನ ನನ್ನ ಬಲಭಾಗದಲ್ಲಿ ಆತನ ಯಾವಾಗಲೂ ಇರ್ತಾನೆ. ದೇವರಾತ್ಮನ ವಿರುದ್ಧವಾಗಿ ನೀನು ಪಾಪ ಮಾಡೋದಾದರೆ
ಆತನು ಖಂಡಿತ ನಿನ್ನ ಶಿಕ್ಷಿಸ್ತಾನೆ. ಅನನೀಯ ಸಫೈರಳು ದೇವರಾತ್ಮ ವಿರುದ್ಧವಾಗಿ ಅವರು ಸುಳ್ಳು ಹೇಳಿದ್ದರಿಂದ ಅವರಿಬ್ಬರು ಪ್ರಾಣ ಕಳ್ಕೊಂಡ್ರು. ಅವ್ರ ಆಸ್ತಿ ಅವ್ರ ಹಿಂದೆ ಬಂತ, ಅವ್ರ ಐಶ್ವರ್ಯ ಅವ್ರ ಹಿಂದೆ ಬಂತ, ಅವ್ರು ಬಚ್ಚಿಟ್ಟಿದ್ದ ಅವ್ರ ಹಿಂದೆ ಬಂತ? ಬಂದಿಲ್ಲ ರೀ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ದೇವ್ರೇನು ಕೊಟ್ಟಿದ್ದಾನ ಅದು ತಿನ್ರಿ, ಸಂತೋಷ ಪಡ್ರಿ, ಬಡಬಗ್ಗರಿಗೆ ದಾನ ಮಾಡ್ರಿ, ಸೇವೆಗೆ ಸಹಾಯ ಮಾಡ್ರಿ. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅದೇನು ಹೇಳ್ತಾರೆ, ಬಚ್ಚಿಟ್ಟಿದ್ದು ಏನಾಗುತ್ತೆ, ಕೆಟ್ಟು ಹೋಗುತ್ತಂತೆ. ಬಚ್ಚಿಟ್ಟದ್ದು ಕೆಟ್ಟು ಹೋಗ್ತದೆ. ಕೆಟ್ಟು ಹೋದ್ಮೇಲೆ ನೀನು ತಿನ್ನಲ್ಲ, ಇನ್ನೊಬ್ರು ತಿನ್ನೋದಿಲ್ಲ. ಅನ್ಯಾಯವಾಗಿ ಅದು ಕೆಟ್ಟು ಹೋಗ್ತದೆ. ಆದ್ರಿಂದ ನಿನ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡು. ನಿನ್ನ ಸುತ್ತಲೂ ಇರುವಂತವ್ರ, ಅಕ್ಕಪಕ್ಕದಲ್ಲಿ ಇರುವಂತವ್ರಿಗೆ ಸಹಾಯ ಮಾಡು. ಅದು ನಿನ್ನ ಪರಲೋಕದಲ್ಲಿ ಕೂಡಿಟ್ಕೊಂಡು ಆಗುತ್ತೆ. ಮತ್ತು ಅಲ್ಲಿ ಪರಲೋಕ ರಾಜ್ಯದಲ್ಲಿ ನಿನ್ನ ದೇವರು ಧಾರಾಳವಾಗಿ ಕೊಡ್ಲಿಕ್ಕಿದ್ದಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಈ ಯೆಹೋವ ದೇವರು ಏನಾಗಿದ್ದಾರೆ, ಯೆಹೋವನಿಗೆ ಶಿಕ್ಷಿಸುವ ದೇವರು. ಆತನ ಎಷ್ಟು ಪ್ರೀತಿ ಮಾಡ್ತಾನೋ, ಎಷ್ಟು ನಿನ್ನ ದಯೆ ತೋರಿಸ್ತಾನೋ, ಎಷ್ಟು ನಿನ್ನ ಕನಿಕರ ಮಾಡ್ತಾನೋ, ಮನ ಮರುತ್ತಾನೋ, ಅದೇ ರೀತಿಯಲ್ಲಿ ಆತನು ಶಿಕ್ಷಿಸುವಂತ ದೇವರಾಗಿದ್ದಾನೆ. ಆದಾಮ ಹವಳನ್ನು ಬಿಡ್ಲಿಲ್ಲ, ಹಾರೋನ ಮೋಶೆಯನ್ನು ಬಿಡ್ಲಿಲ್ಲ, ಹನನಿಯ ಸಫೈರನ್ನು ಬಿಡ್ಲಿಲ್ಲ. ನಿನ್ನನ್ನು ಬಿಡ್ತಾನ? ಪ್ರಿಯ ನನ್ನ ಸಹೋದರ ಆಲೋಚನೆ ಮಾಡು, ಪ್ರಿಯ ನನ್ನ ಸಹೋದರಿ ಆಲೋಚನೆ ಮಾಡು. ಅಷ್ಟು ದೇವರ ಸೇವೆ ಮಾಡಿದಂಥವ್ರು, ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯನ್ನು ಸೃಷ್ಟಿ ಮಾಡಿದ ಆದಾಮನನ್ನೇ ಬಿಡ್ಲಿಲ್ವಾ? ಈ 40 ವರ್ಷ ದೇವರ ಸೇವೆ ಮಾಡಿದಂತ ಮೋಶೆನ ಹಾರೋನನ್ನು ಬಿಡ್ಲಿಲ್ಲ. ದೇವ ಭಕ್ತಿಯಲ್ಲಿ ಜೀವಿಸಿದಂತ ಅನನ್ಯ ಸಭೆಯನ್ನು ಬಿಡ್ಲಿಲ್ಲ. ಆದ್ರೆ ನಿನ್ನನ್ನು ಬಿಡ್ತಾನ? ನನ್ನನ್ನು ಬಿಡ್ತಾನ? ಯಾರನ್ನೂ ಬಿಡೋದಿಲ್ಲ. ದೇವ್ರಿಗೆ ಎಲ್ಲರೂ ಒಂದೇ. ದೇವರು ಪಕ್ಷಪಾತಿ ಅಲ್ಲ. ದೇವರ ಆಜ್ಞೆ ಮೀರಿ ನಡೆದರೆ ಖಂಡಿತವಾಗಿ ಈ ಲೋಕದಲ್ಲಿ ನೀನು ತಪ್ಪಿಸ್ಕೋಬಹುದು. ಒಂದು ವೇಳೆ ಪರಲೋಕದಲ್ಲಿ 2ನೇ ತೀರ್ಪಿನಲ್ಲಿ ಯೇಸು ಕ್ರಿಸ್ತನು ಬಿಳಿಯ ಸಿಂಹಾಸನ ಮೇಲೆ ಕೂತ್ಕೊಂಡು ಕಬ್ಬಿಣ ಕಥೆಯನ್ನು ತೆಗೆದುಕೊಂಡು ನ್ಯಾಯ ತೀರ್ಪಸ್ಥನಾಗಿ ನಿಲ್ಲುವಾಗ ಆತನ ಮುಂದೆ ನೀನು ಯಾವ ಸುಳ್ಳು ಹೇಳಕ್ಕಾಗೋದಿಲ್ಲ, ಯಾವ ನೆಪ ಹೇಳಕ್ಕಾಗೋದಿಲ್ಲ. ಅದಕ್ಕಾಗಿ ನೀನು ಅಲ್ಲಿ ತೀರ್ಪಿನ ದಿನದಲ್ಲಿ ನೀನು ದೇವರ ಮುಂದೆ ತೀರ್ಪಿಗಾಗಿ ನಿಲ್ಲಬೇಡ. ನೀನು ನಿಲ್ಲಬೇಕಂದ್ರೆ ನೀನು ಈ ಲೋಕದಲ್ಲಿ ನಿನ್ಗೆ ಇಷ್ಟ ಬಂದಂಗೆ ಜೀವಿಸು. ಅಲ್ಲಿ 2ನೇ ಮರಣ, ಬೆಂಕಿ ಗಂಧಗಳು ಉರಿಯುವಂತ ಕೆರೆ ಅಂದರೆ ನರಕ. ಯುಗಾಂತರಗಳು ಬೆಂಕಿಯಲ್ಲಿ ನೀನು ಕಾಯಬೇಕಾಗುತ್ತೆ, ಸುಡಬೇಕಾಗುತ್ತೆ, ನರಳಬೇಕಾಗುತ್ತೆ. ಅದನ್ನು ಪ್ರಿಯ ನನ್ನ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿನಗೆ ಎಚ್ಚರಿಕೆ ಒಂದು ಮಾತು. ದೇವರು ಯೆಹೋವ ಶಾಲೋಮ್ ಅಂದ್ರೆ ಸಮಾಧಾನ ಕರ್ತನು. ಹಾಗೆ ದೇವರು ಯೆಹೋವ ನಿಸ್ಸಿ, ಜಯ ಕೊಡುವಂತ ದೇವರು. ಹಾಗೆ ಯೆಹೋವ ನಿಕೆ, ದೇವರು ಶಿಕ್ಷಿಸ ದೇವರು ಅಂತ ಕೂಡ ನೆನೆಸ್ಕೊ. ಅದರ ಪ್ರಿಯ ನನ್ನ ಸಹೋದರ ಸಹೋದರಿ, ಈ ವಾಕ್ಯಗಳ ಮುಖಾಂತರ ಆದಾಮನು ಬಿಡದಂತ ದೇವರು, ಹವಳನ್ನು ಬಿಡದಂತ ದೇವರು, ಆಹಾರವನ್ನು ಮೋಶೆಯನ್ನು ಬಿಡದಂತ ದೇವರು, ಅನನೀಯ ಸಫೈರನ್ನು ಬಿಡದಂತ ದೇವರು ನಿನ್ನನ್ನು ನನ್ನನ್ನು ಬಿಡುವುದಿಲ್ಲ. ಹಾಗಾಗಿ ದೇವರಿಗೆ ಇಷ್ಟವುಳ್ಳವರಾಗಿ ಜೀವಿಸಿ ದೇವರ ರಾಜ್ಯದಲ್ಲಿ ಆ ಯುಗಾಂತರ ಜೀವಿಸುವಂತ ಆ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಈ ಮಾತುಗಳನ್ನು ಇವತ್ತು ಈ ಉಪವಾಸ ದಿನದಲ್ಲಿ ನಮಗೆ ಎಚ್ಚರಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನು ಎಷ್ಟು ಮನಮರುಗುವಂತ ದೇವರು, ಅಷ್ಟೇ ಖಡಾಖಂಡಿತವಾಗಿ ಶಿಕ್ಷಿಸುವಂತ ದೇವರಾಗಿದೀಯ. ಅದಕ್ಕಾಗಿ ಈ ಮಾತುಗಳು ಒಂದು ಎಚ್ಚರಿಕೆ ಮಾತುಗಳು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಸ್ವಾಮಿ ನಾವು ಅಳವಡಿಸಿಕೊಂಡು ಸ್ವಾಮಿ ಈ ಮಾತುಗಳು ಕೇಳಿ ಪ್ರತಿಯೊಬ್ಬರು ತಮ್ಮ ತಪ್ಪುಗಳನ್ನು ನಿಮ್ಮ ಮುಂದೆ ಒಪ್ಪಿಕೊಂಡು ಕ್ಷಮಾಪಣೆ ಹೊಂದಿ ನಿತ್ಯ ಜೀವಿತಕ್ಕೆ ಬಾಧ್ಯರಾಗುವಂತ ದೇವರೇ, ನೀವು ತಾನೇ ಸಹಾಯ ಮಾಡಿ. ಪ್ರಿಯ ನನ್ನ ಸಹೋದರು ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ನಿನ್ನ ಆಶ್ರಯಿಸಿ ನೀವು ತಾನೇ ಮಹಿಮೆ ಅಂದುಕೋಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.